ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ 110 ರೂಪಾಯಿ ಲೀಟರ್ ತನಕ ತಗೋತಾ ಇದ್ದೀವಿ. 110 ರೂಪಾಯಿ ಲೀಟರು ನಮಗೆಲ್ಲ ಭಾಳ ಬೇಗ ಖಾಲಿ ಆಗೋಗುತ್ತೆ. ಎಷ್ಟು ಲೀಟ್ರ್ ಇವಾಗ ಖಾಲಿ ಆಗಿದ್ದು ಬೆಳಗ್ಗೆ? ಇವಾಗ ಒಂದು ಹೆಚ್ಚು ಕಡಿಮೆ ಒಂದು 25 ಲೀಟ್ರ್ವರೆಗೂ ಆಗಿದೆ. ಬೆಳಗ್ಗೆ ಬಾಗಿಲು ತೆಗೆದ್ಬಿಟ್ರೆ ರಾತ್ರಿನೇ ಹಾಕ್ಬೋದು. ಇಲ್ಲಿ ಶೇಷಾದ್ರಿಪುರಮಲ್ಲಿ ಹೌದು ಇರ್ತೀವಿ. ಸೌದೆ ಎಲ್ಲಿ ತರ್ತೀರಾ? ಬೆರಣಿ ಇದೆಯಲ್ಲ, ಸೌದೆ ಹಾಕ್ಬೇಕು. ಮತ್ತೆ ಇಲ್ಲಿ ಮನೆಯಲ್ಲಿ ಬಿದ್ದಿದ್ದು ಮರ ಗಿಡ ಎಲ್ಲ ಇರೋದು ಸೌದೆ ಬೀಳುತ್ತೆ. ತೆಂಗಿನ ಗರಿ ಇದೆ. ಮತ್ತೆ ಬೆರಣಿ ತಟ್ತೀವಿ, ಬೆರಣಿನೂ ಹಾಕ್ತೀವಿ. ಒಲೆ ಉರಿ ಹಾಕ್ಕೊಂಡು ನೀರು ಕಾಯಿಸ್ಕೊತೀವಿ. ಇದು ನಿಮ್ಮ ಮನೆ ಬಾವಿ ನೀರು? ಹೌದು, ಬೇಕಿದ್ರೆ ಅಲ್ಲಿ ಉಗಿರಿ ಕುಡಿಬೋದು. ಟೇಸ್ಟ್ ಇರಲ್ಲ ಅನ್ಕೊಂಡೆ, ಬಟ್ ಟೇಸ್ಟ್ ಇದೆ. ಹೌದು, ಮನೆ ಕಟ್ಟಿ 100 ವರ್ಷ ಆಗೋಯ್ತು. ಹಾಗಾದ್ರೆ ನಾವು ನೋಡ್ತಿರೋದು 100 ವರ್ಷದ ಹಳೆ ಮನೆ. ಹೌದು. ಹಸುಗೆ ಹೋಗ್ತದೆ ಅಲ್ವಾ ಆಕಾಶ್? ಹೌದಾ? ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಎಲ್ಲಿ ನೋಡಿದ್ರು ಬೆಂಗಳೂರಲ್ಲಿ ಬಿಲ್ಡಿಂಗು, ಅದರಲ್ಲೂ ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟಲ್ಲಿ ಬಿಲ್ಡಿಂಗೇ ಕಾಣಿಸ್ತದೆ. ಇದೇ ಯಾರಪ್ಪ ಪುಣ್ಯಾತ್ಮ ಹಸು ಸಾಕಿದಾರಾ? ನೋಡೋಣ ಬನ್ನಿ. ಎಕ್ಸಾಕ್ಟ್ಲಿ ರೈಟ್ ಆಕಾಶ್, ಅಲ್ಲಿ ನೋಡಿ ಕೊಟ್ಟಿಗೆ ಕಾಣಿಸ್ತಾ ಇದೆ. ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟಲ್ಲಿ 30-40 ಸೈಟ್ ತೊಗೋಬೇಕು ಅಂತ ಹೇಳಿದರೆ ಮಿನಿಮಮ್ ಅಂತ ಹೇಳಿದರೆ ಕ್ರೋರ್ಸ್ ಟುಗೆದರ್ ಇದೆ. ಅಂಥದ್ರಲ್ಲಿ ಕೊಟ್ಟಿಗೆ ಇದೆ, ಹಳೆ ಕಾಲದ ಮನೆ ಇದೆ. ಯಾರಪ್ಪ ಈ ಪುಣ್ಯಾತ್ಮ? ಬನ್ನಿ ನೋಡೋಣ. ಬೆಲೆ ಬಾಳುವಂಥ ಒಂದು ಪ್ರಾಪರ್ಟೀಸ್ ಇದ್ದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಆರಾಮಾಗಿ ಇರ್ಬೋದು ಅಂತ ಜೀವನ ಮಾಡೋವಂಥ ಈ ಲೆಕ್ಕಾಚಾರದ ಬದುಕಲ್ಲಿ ಕುಮಾರ್ ಸುಬ್ರಹ್ಮಣ್ಯ ಜಾಗೀರ್ದಾರ್ ಅಂತ 90 ವರ್ಷಗಳಿಂದ ಇವ್ರ ಮನೆತನ ಕೂಡ ಹಸುನ ಸಾಕೋ ಬಂದಿದ್ದಾರೆ. ನಾಟಿ ಹಸುಗಳನ್ನ 90 ವರ್ಷದಿಂದ ಸಾಕೊಂಡು ಬಂದಿದ್ದಾರೆ. ಇವ್ರು ಬೆಂಗಳೂರಲ್ಲಿ ಎಲ್ಲರದು ಲೆಕ್ಕಾಚಾರದ ಬದುಕು, ಆದರೆ ಇವ್ರದ್ದು ಹಾಲಿನ ಲೆಕ್ಕಾಚಾರದ ಬದುಕು ಹೇಗಿರುತ್ತೆ ಅಂತ ಇವ್ರ ಕತೆ ಕೇಳೋಣ ಬನ್ನಿ. ಇಲ್ಲಿ ಇರೋದೆಲ್ಲ ನಾಟಿ ಹಸುಗಳು, ಕೇವಲ 15-20 ಹಸುಗಳಿದ್ದಾವೆ ಅಷ್ಟೇ. ಇವ್ರ ಪೂರ್ವಜರೆಲ್ಲರೂ ಕೂಡ 90 ವರ್ಷದಿಂದಲೂ ಕೂಡ ನಾಟಿ ಹಸುಗಳನ್ನ ಸಾಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಹಾಲಿನ ಬೆಲೆ ಎಷ್ಟು ಗೊತ್ತಾ? ಅಂದರೆ 1 ಲೀಟ್ರ್ ಹಾಲಿನ ಬೆಲೆ 100-120 ರೂಪಾಯಿ. ಹಾಗಾದರೆ ಇಲ್ಲಿ ಸಾಕಿರುವಂಥ ಹಸು ತಳಿಗಳ್ಯಾವುದು, ಯಾವೆಲ್ಲ ನಾಟಿ ಹಸುಗಳನ್ನ ಸಾಕಿದ್ದಾರೆ? ನಮಗೆ ಗೊತ್ತಿರೋಂಗೆ ನಂದಿನಿ ಮತ್ತು ಅಮೂಲ್ ಹಾಲುಗಳಲ್ಲಿ ಲೀಟ್ರಿಗೆ 40-45 ರೂಪಾಯಿ ಇರುತ್ತೆ. ಆದರೆ ಇಲ್ಲಿ 1 ಲೀಟರ್ ಹಾಲಿನ ಬೆಲೆ ಎಷ್ಟು ಗೊತ್ತಾ? 100-120 ರೂಪಾಯಿ. ಅಷ್ಟು ಗುಣಮಟ್ಟವಾಗಿರುತ್ತೆ, ಉತ್ಕೃಷ್ಟವಾಗಿರುತ್ತೆ. ಈ ಹಾಲಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಈ ಹಾಲು ಟೇಸ್ಟ್ ಹೇಗಿರುತ್ತೆ? ಬನ್ನಿ ಹಾಲು ಟೇಸ್ಟ್ ಕೂಡ ಮಾಡೋಣ, ಅವ್ರ ಕಥೆನೂ ಕೂಡ ಕೇಳೋಣ. ನಮಸ್ಕಾರ, ಹೇಗಿದ್ದೀರಾ? ಜಾಗೀರ್ದಾರ್ ನಿಮ್ಮದೇ ಮನೆ ತಾನೇ? ಏನಾದರೂ ನೀವು ಮೈಸೂರು ಆಸ್ಥಾನದಲ್ಲಿ ನಿಮ್ಮ ಪೂರ್ವಜರೇನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ಯಾಕೆಂದರೆ ಜಾಗೀರ್ದಾರ್ ಅಂತ ಹೆಸರು ಇದೆಯಲ್ಲ. ಅದು ನಮಗೆ ಜಹಗೀರ್ ಇತ್ತು. ಯಾವಾಗಲೂ ರಾಜರ ಕಾಲದಲ್ಲಿ ಬಂದಿದ್ದು ಒಂದು 250-300 ವರ್ಷದ ಹಿಂದೆ. ಇವಾಗ ಅತ್ತಿಬೆಲೆ ಇದೆ, ಸತ್ಯಮಂಗಲ, ಅದೆಲ್ಲ ತಮಿಳ್ನಾಡಿಗೆ ಹೊರಟೋಗಿದೆ. ಹೊಸೂರು ತಳಿ ರೋಡಲ್ಲಿ ಮದಗುಂಡಹಳ್ಳಿ ಅಂತ ಇದೆ, ಅದು ನಮ್ಮ ಮೂಲ ಸ್ಥಾನ. ಅಂದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಇದಾಗಿತ್ತು. ನಾವು ಕಳೆದ ಒಂದು 250 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆಂಧ್ರ ಕಡೆಯಿಂದ ಈ ಕಡೆಗೆ ಮೈಗ್ರೇಟ್ ಆಗಿರೋದು. ಸೊ ಮಾತೃಭಾಷೆ ತೆಲುಗಾದರೂ ನಮ್ಮದೆಲ್ಲ ಬಳಕೆ ಪೂರ್ತಿ ಕನ್ನಡನೇ. ಓದಿದ್ದು ಬರ್ತಿದ್ದು ಎಲ್ಲ ಕನ್ನಡ ಶಾಲೆಯಲ್ಲೇ. ಸೊ ನಮಗೆ ತೆಲುಗಿಗಿಂತ ಹೆಚ್ಚಿಗೆ ಕನ್ನಡನೇ. ಆದರೆ ಭಾಷೆ ಮರ್ತೋಗ್ಬಾರ್ದು ಅಂತ ಮನೆಯಲ್ಲಿ ಮಾತಾಡ್ತೀವಿ ಅಷ್ಟೇ, ತೆಲುಗು. ಆದರೆ ಎಲ್ಲ ಕನ್ನಡನೇ ನಮ್ಮದು. 200 ವರ್ಷದಿಂದ ಈಚೆ ಬಂದಿದೆ, 250 ಆಗೋಗಿದೆ. ಹಾಗಾದ್ರೆ ನಿಮ್ಗೆ ಕನ್ನಡನೇ ಆಯಿತು. ಕನ್ನಡಿಗರೇ. ಓಕೆ, ಇವರು ಯಾರು? ಇವರು ರಾಜು ಅಂತ ಹೇಳಿ ನಮ್ಮ ಗೋಪಾಲಕರು. ಓ, ಹಸುಗಳೆಲ್ಲ ಇವರೇ ನೋಡ್ಕೊಳ್ಳೋದು. ಓಕೆ, ಓ ಸೂಪರ್. ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು ಸರ್? ಈ ಮನೆ ಕಟ್ಟಿ 100 ವರ್ಷ ಆಗೋಯ್ತು. ಹಾಗಾದ್ರೆ ನಾವು ನೋಡ್ತಿರೋದು 100 ವರ್ಷದ ಹಳೆ ಮನೆ. ಹೌದು, ಇಲ್ಲಿ ಮಾಡಿ ಮೇಲೆ ಸುಮಾರು 60-65 ವರ್ಷ ಆಗಿದೆ. ಇಲ್ಲಿ ಕೆಳಗಡೆ ಒಂದು 100 ವರ್ಷ ಆಗಿದೆ ಕಟ್ಟಿ. ಬೆಂಗಳೂರಲ್ಲಿ 100 ವರ್ಷದ ಹಳೆ ಮನೆ ಹೇಗಿತ್ತು? ಇವಾಗ ನೋಡ್ತೀವಿ ಅಪಾರ್ಟ್ಮೆಂಟ್ ನೋಡ್ತೀವಿ, ಮಹಡಿಗಳು ನೋಡ್ತೀವಿ, ಕಾಂಕ್ರೀಟ್ ನೆಲ ಬದಲಿಗೆ ಟೈಲ್ಸ್ ಮಜಾಕ್ ನೆಲ ನೋಡ್ತೀವಿ. ಹಾಗಾದ್ರೆ ನಿಮ್ಮ ಮನೇಲಿ ಯಾವ ಥರ ಯೂಸ್ ಮಾಡಿದ್ರಾ? ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ. ಇವರು ನಮ್ಮ ಶ್ರೀಮತಿಯವರು. ಓಕೆ, ನಮಸ್ತೆ ಅಮ್ಮ. ಇವರು ನಂದಿನಿ ಅಂಥೇಳಿ ಡಿಜಿಟಲ್ ಮೀಡಿಯಾ ಅಂತ ಅದರ ಮುಖ್ಯಸ್ಥರು. ಹಂಗಾದ್ರೆ ಇವರು ಎಲ್ಲ ಹಸು ಎಲ್ಲ ಮೇಂಟೈನ್ ಮಾಡ್ತಾರೆ? ಅವರನ್ನೇ ಕೇಳಿ ನೀವು. ಓ ಸೂಪರ್. ಪೂಜೆ ಮಾಡ್ತಿದ್ದಾರೆ, ಪೂಜೆ ಮುಗಿಸ್ಲಿ, ಆಮೇಲೆ ಮಾತಾಡಿಸ್ತೀನಿ ಅವರನ್ನು. ಹೋಗೋಣ ಸರ್ ಮನೆಗೆ. ಜಾಗೀರ್ದಾರ್ ಅಂಡ್ ಕಂಪನಿ ಸ್ಟಾಕ್ ಅಂಡ್ ಶೇರ್ ಬ್ರೋಕರ್ಸ್ ನೀವು ಮಾಡ್ತಾ ಇದ್ದೀರಾ ಸರ್? ಹೌದು. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ?
100 ವರ್ಷ. ಓ, ಹಾಗಾದ್ರೆ ನೀವು ಸ್ಟಾರ್ಟ್ ಮಾಡಿಲ್ಲ? ನಮ್ಮ ತಾತ ಶುರು ಮಾಡಿದ್ದೆವು 1925ನೇ ಇಸ್ವಿನಲ್ಲಿ. ಹಾಂ ಹಾಂ. ಹೆಚ್ಚು ಕಡಿಮೆ 100 ವರ್ಷ ಆಗ್ತಾ ಇದೆ. ಓ, ಸೂಪರ್ ಅಲ್ಲ. ಎಷ್ಟು ಲಾಭ ಗಳಿಸಿದ್ರು ನಿಮ್ಮ ತಾತ? ನೀವೆಷ್ಟು ಲಾಭ ಗಳಿಸಿದ್ರಿ? ನಿಮ್ಮ ತಂದೆಯವರು ಎಷ್ಟು ಲಾಭ ಗಳಿಸಿದ್ರಿ ಇದರಿಂದ? ನೋಡಿ, ಲಾಭಕ್ಕಿಂತ ಬರೀ ಲಾಭ ಒಂದೇ ಲೆಕ್ಕ ಹಾಕೋಕ್ಕಾಗಲ್ಲ. ಇವಾಗ ಸ್ಟಾಕ್ ಆ್ಯಂಡ್ ಶೇರ್ ಅಂತ ಹೇಳಿದರೆ ಎಲ್ರೂ ಲಾಭ ಅಂತಲೇ ಇದು ಮಾಡೋದು. ಇಲ್ಲ, ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡಿದ್ದು. ಅದರಿಂದ ನಾವು ನಿಯಮಿತವಾಗಿ ಲಾಭ ಮಾಡ್ಕೊಳ್ಳೋದು ಇರಬೇಕು. ಇವತ್ತೇನಾಗಿದೆ ಅಂದರೆ ಇದೊಂಥರ ಸಟ್ಟ ವ್ಯಾಪಾರ ಆಗೋಗಿದೆ. ಹೌದು. ಬನ್ನಿ ಬನ್ನಿ ಸರ್, ಇದು ಮುಂಚೆಯಿಂದಲೂ ಒಳಗಡೆ ಸ್ಟ್ರಕ್ಚರ್ ಏನು ಚೇಂಜ್ ಮಾಡಿಲ್ಲ? ನೆಲ ಆಗಿರ್ಬೋದು, ಗೋಡೆ? ಹೌದು, ಎಲ್ಲ ಹಾಗೆ ಇದೆ. ಓಕೆ, ಕಂಪ್ಲೀಟ್ ಇದು ಗಾರೆದೇ ತಾನೆ? ಹೌದು. ಓ, ಅವಾಗಲೇ ಈ ಥರ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ರು? ಅವಾಗ ಇದು ಟ್ರೆಂಡಿಂಗಾ ಹೌದು, ಈ ಥರ ಡಿಸೈನ್ ಮಾಡಿಸೋದು? ಇನ್ನೂ ಒಳಗಿದೆ, ತೋರಿಸ್ತೀನಿ ನೋಡಿ. ಈ ಡೋರ್ ಮತ್ತು ವಿಂಡೋಸ್ ಎಲ್ಲ ನೋಡ್ತಾ ಇದೀವಲ್ಲ, ಇದು ಅಂದರೆ ಅವಾಗಿನ ಮನೆಗಳಿಗೆ ಡೋರ್ ಇದೇ ಥರನಾ? ಅಂದರೆ ಗಾಳಿ ಬೆಳಕು ಎಲ್ಲ ಬರಬೇಕು ಹೌದು. ಅಂತ ಹೇಳಿ. ಮತ್ತು ಯಾರು ಬಂದರು ಅನ್ನೋದು ಗೊತ್ತಾಗತ್ತೆ. ಮತ್ತು ನಾವು ಬೆಳಗ್ಗೆ ಬಾಗಿಲು ತೆಗೆದ್ಬಿಟ್ರೆ ರಾತ್ರಿನೇ ಹಾಕೋದು. ಇಲ್ಲಿ ಶೇಷಾದ್ರಿಪುರಮಲ್ಲಿ ಹೌದು, ಇರ್ತೀವಿ. ಮನೇಲೆಲ್ಲ ಇರ್ತೀವಲ್ಲ, ಇಷ್ಟು ಜನ ಇದ್ದೀವಿ, ಇದ್ದೇ ಇರುತ್ತೆ. ಸರ್, ಇವಾಗ ಬೆಂಗಳೂರಲ್ಲಿ ಎಲ್ಲರೂ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಯಾರಾದ್ರೂ ಬಂದ್ರೆ ಇಲ್ಲೊಂದು ಹೋಲ್ ಇರುತ್ತೆ, ಅಲ್ಲಿ ಮಿರರ್ ಇಂದ ನೋಡ್ತೀವಿ ಯಾರು ಬಂದ್ರೆ ಯಾರು ಬಂದ್ರೆ. ಇಲ್ಲಿ ಕಾಣುತ್ತಲ್ಲ, ಮೆಶ್ ಇದೆಯಲ್ಲ, ಯಾರು ಬಂದರೂ ಗೊತ್ತಾಗತ್ತೆ. ನೋಡಿದ್ರಾ ಟೆಕ್ನಾಲಜಿ ಹೇಗಿದೆ ಅಂತ? ಹಳೆ ಕಾಲದ ಡೋರ್ ಇದು. ಎಷ್ಟು ಗಟ್ಟಿ ಇದೆ ಸರ್? ಹೌದು. ಯಾವ ವುಡ್ಡಿಂದ ಮಾಡಿರೋದು? ಇದು ಟೀಕ್ ವುಡ್. ಓಕೆ. ಇದು ಗೋಡೆ ಎಲ್ಲ ನೋಡ್ತಾ ಇದೀವಿ, ಇದು ಗಾರೆ ಮಾಡಿಸಿದ್ರೆ ಅಥವಾ ಮಣ್ಣಿಂದ ಹೇಗೆ? ಇಲ್ಲಿಂದ ಈಚೆಗಿದು ಸಿಮೆಂಟಲ್ಲಿ ಕಟ್ಟಿರೋದು, ಸಿಮೆಂಟ್ ಪ್ಲಾಸ್ಟ್ರಿಂಗು. ಒಳಗೆ ಇರೋದೆಲ್ಲ ಗಾರೆ ಪ್ಲಾಸ್ಟ್ರಿಂಗು. ತುಂಬ ಮಳೆ ಬಂದರೆ ಏನು ಲೀಕ್ ಆಗೋದಾಗಲಿ, ಗೋಡೆ ಇದಾಗೋದಾಗಲಿ ಏನೂ ಇಲ್ಲ? ಏನಿಲ್ಲ. ಓಕೆ. ಎಷ್ಟು ರೂಮ್ ಇದೆ ಮನೇಲಿ ಸರ್? ಹಾಂ, ಮನೇಲಿ ಎಷ್ಟು ರೂಮ್ ಇದೆ? ಮನೇಲಿ 5 ರೂಮ್ ಇದೆ. ಓ, ಸೂಪರ್ ಅಲ್ಲ. ಎಷ್ಟು ಜನ ಇದ್ದೀರಾ ಇವಾಗ ಇಲ್ಲಿ ಮನೇಲಿ? ಇವಾಗ 8 ಜನ ಇದ್ದೀವಿ. 8 ಜನ? ಹಾಂ. ಓಕೆ. ಯಾರ್ಯಾರು ಸರ್? ನಾನು, ನನ್ನ 2 ತಮ್ಮಂದರು, ನನ್ನ ಹೆಂಡತಿ, ಮಗ. ಹಂಗಾರೆ ಜಾಯಿಂಟ್ ಫ್ಯಾಮಿಲಿ ನಿಮ್ಮದು? ನಮ್ಮದು ಜಾಯಿಂಟ್ ಫ್ಯಾಮಿಲಿ. ತಮ್ಮಂದಿರು ಏನು ಕೆಲಸ ಮಾಡ್ತಾರೆ? ಅವರು ಇದೇ ಬಿಸ್ನೆಸ್ ನಮ್ಮದೇ. ಹಸುದು ಹಾಲು ಕರೆಯೋದು, ಮಾರಾಟ ಮಾಡೋದು ಇಲ್ಲ, ಅದು ಬಿಸ್ನೆಸ್ ಇಲ್ಲ, ಶೇರ್ ಬಿಸ್ನೆಸ್ಸು. ಓಕೆ. ಏನು ಓದಿರೋದು ನೀವು? ನಾನು BCom. BCom ಓದಿ ಹಾಲು ಕರಿತಾ ಇದ್ದಾರೆ ಸರ್. ಊರಲ್ಲಿ ಏನಾದ್ರು ಹಸುಗಳಿದ್ರೆ, ನಾನು ಓದಿದ್ದೀನಿ ಹಾಲು ಕರಿಬೇಕಾ, ನಾನ್ಯಾಕೆ? ಇಲ್ಲ 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 ಇಲ್ಲ, ನನ್ನ ಆಫೀಸಲ್ಲಿ ಕೂತ್ಕೊಂಡು ಕೆಲಸನೇ ಮಾಡಬೇಕು ಅಂತಿರಲ್ಲ. ವಿಷಯಗಳಿದೆ ನಿಮ್ಮನ್ನು ನೋಡಿ ಕಲಿಯೋದು ನಮ್ಮ ಯುವಕರು. ಎಲ್ಲರಿಗೂ ಮುಕ್ತ, ಯಾವುದೇ ಜಾತಿ ಪ್ರಶ್ನೆ ಇಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಜಾತಿಯವರಿಗೂ. ಕಳೆದ 100 ವರ್ಷದಿಂದ ನಮ್ಮಲ್ಲಿ ಅಸ್ಪೃಶ್ಯತೆ ಅನ್ನೋದಿಲ್ಲ. ಎಲ್ಲ ಜಾತಿಯವರು ನಮ್ಮ ಜೊತೆ ಕೂತು ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ. ಆದರೆ ಅವರು ಊಟ ತಿಂಡಿ ಮಾಡಿದ ತಟ್ಟೆ ಅಥವಾ ಲೋಟ ಅಥವಾ ಎಲೆ ಅವರು ತೆಗೆಯಲ್ಲ, ನಾವೇ ತೆಗಿತೀವಿ. ನಮ್ಮಲ್ಲಿ 100 ವರ್ಷದಿಂದ ಅಸ್ಪೃಶ್ಯತೆ ಇಲ್ಲ. ಇದು ನಮ್ಮ ಮನೆ ವಿಶೇಷ. ನಮ್ಮ ತಾತನ ಕಾಲದಿಂದನೂ ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲ. ಗ್ರೇಟ್ ಸರ್. ನಿಮ್ಮ ಫ್ಯಾಮಿಲಿನೇ ಒಂದು ರೀತಿ ಡಿಫ್ರೆಂಟ್, ವಿಶೇಷವಾಗಿದೆ. ಬೇರೆ ಬೇರೆ ರೀತಿಯಾಗಿ ಎಲ್ಲರೂ ಏನೇನೋ ಮಾಡ್ಕೊಬಂದರೆ ನೀವು ಹಸು ಸಾಕೊಂಡು ಮತ್ತು ಈ ರೀತಿಯಾಗಿ ಬಂದವ್ರಿಗೆ ಹೋದವ್ರಿಗೆಲ್ಲ ಸತ್ಕಾರಗಳನ್ನ ಮಾಡ್ಕೊಬಂದಿದ್ದೀರಲ್ಲ. ಅದು ಬಂದಿರೋ ಸಂಸ್ಕಾರ ಅಷ್ಟೇ, ಅದರ ಪ್ರಕಾರ ನಡೆಯುತ್ತೆ. ಎಷ್ಟೇ ಆದರೂ ಜಾಗೀರ್ದಾರಲ್ವಾ, ಎಲ್ಲಿ ಬಿಟ್ಕೊಡೋಕ್ಕಾಗುತ್ತೆ? 26 ಹಳ್ಳಿ ಒಡೆಯರ್ ಇವರು. ಸರಿ, ಡೋರು ಏನಾದ್ರು ಚೇಂಜ್ ಮಾಡಿಸಿದ್ರಾ ಅವಾಗಿಂದನೇ ಕಂಪ್ಲೀಟ್? ಇದು 100 ವರ್ಷದ ಹಳೆದೇ ಡೋರು. ಓ, ಸೂಪರ್ ಅಲ್ಲ. ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿದೆ, ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಅವಾಗಿಂದೆಲ್ಲ ಇದೇ ಥರ ಅಲ್ವಾ ಡೋರ್ಗೆಲ್ಲ ಆಗ್ತಾ ಇದ್ದಿದ್ದು? ಒಂದು ರೀತಿಯಾಗಿ ಅಜ್ಜಿರ ಕಾಲದಲ್ಲಿ ಆಗ್ತಾಯಿದ್ರು ಮೇ ಬಿ. ಇವಾಗ ಎಲ್ಲಿ ಈ ಥರ ಎಲ್ಲ ಡೆಕೋರೇಷನ್ನೇ ಕಡಿಮೆ ಆಗಿಬಿಟ್ಟಿದೆ. ಸಿಂಪಲಾಗಿ ಚೆನ್ನಾಗಿದೆ. ಗಡಿಯಾರನೂ ಹಳೇದೆ. ಹೌದು, ಅದು 80-90 ವರ್ಷದ ಮೇಲಾಗಿದೆ. ಏನೆಲ್ಲ ಹಳೆ ವಸ್ತುಗಳಿದೆ? ಟೈಲ್ಸ್. ಹೌದು, ಅವಾಗ ಟೈಲ್ಸು, ಸಿಂಗಲ್ ಟೈಲ್ಸು ಒಂದು ಮನೆ, ಈ ಕೊಠಡಿಗೆ ಸಿಂಗಲ್ ಅಂದರೆ ಅದು 4 ಪೀಸ್ ಇದೆ. ಓಕೆ, 4-8 ಪೀಸ್ ಇದೆ ಅದು. ಅಂದರೆ ಇವಾಗ ಎಲ್ಲ ಕಡೆ ಟೈಲ್ಸ್ ಹಾಕ್ತೀವಲ್ಲ, ಅವಾಗ ಈ ಥರ ಮಧ್ಯದಲ್ಲಿ ಒಂದು ತಗೊಳ್ಳೋದೇ ಕಾಸ್ಟ್ಲಿ ಆಗಿತ್ತು ಅನಿಸುತ್ತೆ. ಮತ್ತು ಸೈಡ್ಗೆಲ್ಲ ಡಿಸೈನ್ ಟೈಲ್ಸಲ್ಲೇ ಮಾಡಿಸಿದ್ದೀರಲ್ಲ. ಹೌದು. ಓ, ಸೂಪರ್. ಓಕೆ. ಇದೇನು ಕಲರ್ ಆಗಲಿ ಬ್ರೋಕ ಆಗಲಿ ಏನೂ ಆಗಿಲ್ಲ. ಓಕೆ, ಹಂಗಾರೆ ತುಂಬ ಕ್ವಾಲಿಟಿ. ಹೌದು. ಎಲ್ಲಿಂದ ತರಿಸಿದ್ದಂತೆ ಇದು? ಏನಾದರೂ ಐಡಿಯಾಸ್ ಇದೆಯಾ? ಗೊತ್ತಿಲ್ಲ, ಸಿಗ್ತಾ ಇತ್ತಲ್ಲ ಬೆಂಗಳೂರಲ್ಲೇ. ಹಾಂ ಹಾಂ ಹಾಂ. ಎಷ್ಟಾಯ್ತಂತೆ ಆವಾಗ ಈ ಮನೆ ಕಟ್ಸೋದಕ್ಕೆ?
ಇಲ್ಲ ಗೊತ್ತಿಲ್ಲ ಮೇಡಮ್. ಅದು ಗೊತ್ತಿಲ್ಲ. ಅಡುಗೆ ಮನೆ ಏನಾದ್ರು ಚೇಂಜಸ್ ಮಾಡಿದ್ರಾ? ಮಾಡಿದ್ದೀವಿ ಕಲರ್ ಕಲರ್ ಒಂದಷ್ಟು. ಟೈಲ್ಸ್ಗಳು ಇಲ್ಲಿ. ಸರ್ ಇದೇನು ಮೆಟ್ಲಿದೆ, ಮೆಟ್ಲಿಟ್ಟಿದ್ದೀರಾ, ಇಳಿಜಾರು ಇದೆ, ಲಪ್ಪತ್ಬೇಕು. ಇಲ್ಲಿ ಮುಂಚೆ ಅಂಡರ್ಗ್ರೌಂಡ್ ಇತ್ತು. ಸೊ ಆವಾಗ ಈ ಯುದ್ಧದ ಕಾಲ ಸೇಫ್ಟಿ ಸೆಕ್ಯೂರಿಟಿ ಬೇಕು ಅಂಥೇಳಿ ಇಲ್ಲಿ ಅಂಡರ್ಗ್ರೌಂಡ್ ಇತ್ತು. ಕಾಲಕ್ರಮ ಅದರಲ್ಲಿ ಮಳೆಗಾಲ ಬಂದರೆ ನೀರು ತುಂಬ್ಕೊಂಬಿಡೋದು. ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಓಕೆ. ಅದರಿಂದ ಅದು ಹೆಂಗಿದೆ ಅದರ ಮೇಲೆ ಕಲ್ಲು ಹಾಕ್ಬಿಟ್ಟು ಮುಚ್ಚಿದ್ದೀವಿ. ಸರ್ ಅಂಡರ್ಗ್ರೌಂಡ್ ಇತ್ತು ಅಂತ ಹೇಳಿದ್ರಲ್ಲ, ಯುದ್ಧದ ಕಾಲ ಅಂತ, ಏನಾದರೂ ನಿಮ್ಮ ತಾತಾರ ಕಾಲದಲ್ಲಿ ಯುದ್ಧ ನಡೆದಿದ್ದ ಸನ್ನಿವೇಶ ಇತ್ತಾ? ಏನಾದ್ರು ಬಚ್ಚಿಟ್ಕೊಂಡಿದ್ರಾ ಅಲ್ಲಿ? ಇಲ್ಲ, ಬಚ್ಚಿಟ್ಕೊಳ್ಳೋಂಥದ್ದಿಲ್ಲ. ಫಾರ್ ಸೇಫ್ಟಿ ಪರ್ಪಸ್. ಸೇಫ್ಟಿ ಪರ್ಪಸ್ ಯಾವಾಗಲೂ ಇರಲಿ ಅಂತ ಹೇಳಿ. ಇರಲಿ ಅಂಥೇಳಿ. ಇವಾಗ ನೀವು ಅಂಡರ್ಗ್ರೌಂಡಲ್ಲಿ ಇರೋದಕ್ಕೂ ಭೂಮಿ ಮೇಲಿರೋಕ್ಕೂ ವ್ಯತ್ಯಾಸ ಇದೆಯಲ್ಲ, ಆವಾಗ ಇದು ನೆಲಮಾಳಿಗೆ ಅಂತ ಕರೆಯೋರು. ಸೊ ಇಲ್ಲೆಲ್ಲ ಕಾಲಕ್ರಮೇಣ ಹಸು ಕಟ್ಟಾಕಕ್ಕೆ ಶುರು ಮಾಡಿದ್ವಿ. ಆಮೇಲೆ ನೀರು ಇದು ತುಂಬ್ಕೊಳ್ಳೋಕ್ಕೆ ಇದಾದಾಗ ತುಂಬ್ಕೊಳ್ಳುತ್ತೆ ಅಂದ್ಬಿಟ್ಟು ಮುಚ್ಚಿದ್ವಿ ಅದನ್ನು. ಎಷ್ಟು ಅಡಿ ಇತ್ತು ಸರ್ ನೆಲಮಾಳಿಗೆ, ಏನಾರ ಒಂದು ಅಂದಾಜು? 6 ಅಡಿ. ಓಕೆ. ಇದನ್ನ ನಿಮ್ಮ ತಾತರ ಕಾಲದಲ್ಲೇ ಎತ್ತರಿಸಿದ್ದ ಅಥವಾ ನಿಮ್ಮ ಕಾಲದಲ್ಲೇ? ನಮ್ಮ ಕಾಲದಲ್ಲಿ ಇದನ್ನು ಮುಚ್ಚಿದ್ದು. ಹಾಗಾದ್ರೆ ನಿಮಗೆ ಕೆಳಗಡೆ ಇಳ್ದೆಲ್ಲ ನೋಡಿದ್ದೀರಾ ನೀವು? ಎಲ್ಲ ನೋಡಿದ್ದೀವಿ. ಓಕೆ. ಹೇಗಿತ್ತು ಸರ್ ಕೆಳಗಡೆ ಅಂಡರ್ಗ್ರೌಂಡ್? ಕೆಳಗಡೆ ಹಸುಗೆ ಹುಲ್ಲು ಮೇಯಕ್ಕೆ ಗೊಂತಿಗೆ ಇತ್ತು. ಆಮೇಲೆ ಸಗಣಿಗೆ ಹಾಕಿದ್ರೆ, ಗಂಜಳ ಹಾಕಿದ್ರೆ ಅದು ಹೋಗಿ ಸೆಟ್ಲ್ ಆಗೋಕ್ಕೆ, ಮೋರಿಯಿಂದ ಆಚೆಗೆ ಹೋಗೋಕ್ಕೆ ಎಲ್ಲನೂ ಇದು ವ್ಯವಸ್ಥೆ ಇತ್ತು. ಓಕೆ. ನಡೀತಾ ಇತ್ತು. ಇಲ್ಲಿಂದ ಹೇಗೆ ಕನೆಕ್ಟ್ ಹೋಗ್ತಾ ಇತ್ತು? ಇಲ್ಲಿದ್ದಿದ್ದು ಅಲ್ಲೂ ಇತ್ತು, ಇಲ್ಲಿ ಇತ್ತು. ಓ, ಇದೆಲ್ಲ ಕೊಟ್ಟಿಗೆ ಥರ? ಇಲ್ಲೂ ಮುಂಚೆ ಇತ್ತು, ಅದನ್ನು ತೆಗೆದು ಇವಾಗ ಮುಚ್ಚಿ ಹುಲ್ಲು ಇದು ಇಟ್ಕೊಳಕ್ಕೆ ಮಾಡ್ಕೊಂಡಿದ್ದೀವಿ. ಓಕೆ, ಸೂಪರ್ ಸೂಪರ್. ನಿಮ್ಮ ಮನೆ ಹೇಗೆ ಅಂತ ಹೇಳಿದರೆ, ಅಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಡೌನು, ಮತ್ತೆ ಅಪ್ಪು, ಮತ್ತೆ ಡೌನು, ಮತ್ತೆ ಅಪ್ಪು, ಮತ್ತೆ ಡೌನು, ಮೆಟ್ಲುಗಳು ಹತ್ತಿ ಇಳ್ದು ಹೋಗಬೇಕು. ಬೆಸ್ಟ್ ವರ್ಕೌಟ್ ಆಗುತ್ತೆ ಇಲ್ಲಿಗೆ ಬಂದರೆ, ಜಾಗೀರ್ದಾರ್ ಸಾಹೇಬ್ರು ಮನೆಗೆ ಬಂದರೆ. ಅಡುಗೆ ಮನೆ ಏನಾರು ಚೇಂಜಸ್ ಮಾಡಿದ್ದೀರಾ? ಅದೇ ಥರ ಇದೆಯಾ? ಇದೆ, ಚೇಂಜ್ ಮಾಡಿದ್ದೀವಿ. ಓಕೆ. ಹಳೇದು ಏನಾರು ಒಲೆ ಇಟ್ಕೊಂಡಿದ್ದೀರಾ? ಹಂಡೆ ಒಲೆ ಇದೆ ನಮ್ಮದು. ಎಲ್ಲಿ? ಸ್ನಾನಕ್ಕೆ ಇದಕ್ಕೆ ನೀರೊಲೆ. ಹಾಂ. ಇವಾಗಲೂ ಅದನ್ನೇ ಯೂಸ್ ಮಾಡೋದು? ಹೌದು. ಸೌದೆ ಎಲ್ಲಿ ತರ್ತೀರಾ? ಬೆರಣಿ ಇದೆಯಲ್ಲ, ಸೌದೆ ಹಾಕ್ಬೇಕು. ಮತ್ತು ಇಲ್ಲಿ ಮನೆಯಲ್ಲಿ ಬಿದ್ದಿದ್ದು ಮರ ಗಿಡ ಎಲ್ಲ ಇರೋದು ಸೌದೆ ಬೀಳುತ್ತೆ. ತೆಂಗಿನ ಗರಿ ಇದೆ. ಮತ್ತು ಬೆರಣಿ ತಟ್ತೀವಿ, ಬೆರಣಿನೂ ಹಾಕ್ತೀವಿ. ಒಲೆ ಉರಿ ಹಾಕ್ಕೊಂಡು ನೀರು ಕಾಯಿಸ್ಕೊತೀವಿ. ಓಕೆ. ನಿಮ್ಗೆ ಎಷ್ಟು ವರ್ಷ ಸರ್ ಇವಾಗ? 65 ಆಗಿದೆ. BP ಶುಗರ್ ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಅಂಡೆ ಒಲೆ ಸ್ನಾನ, ಶುದ್ಧವಾದ ಆಹಾರ, ಪರಿಶುದ್ಧವಾದ ಹಾಲು, ಪರಿಶುದ್ಧವಾದ ನೀರು, ಆರೋಗ್ಯ, ಅದಕ್ಕೆ ಚೆನ್ನಾಗಿದೆ. ನಾವು ತಗೊಳ್ತಿರೋದೇನು? ಇನ್ನೂ ಸಾಕಷ್ಟು ವಿಚಾರಗಳನ್ನ ಒಂದು ಮಾತಾಡೋದು. ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ನೀರು ಬಾಯಿಗೆ ಹಾಕೊಂಡು ಟೇಸ್ಟು. ಹ್ಯಾಂಡ್ ವಾಶ್ ಮಾಡ್ತೀನಿ. ಇದು ನಿಮ್ಮ ಮನೆ ಬಾವಿ ನೀರು? ಹೌದು. ಬೇಕಿದ್ರೆ ಅಲ್ಲಿ ಉಗಿರಿ, ಕುಡಿಬೋದು. ಟೇಸ್ಟ್ ಇರಲ್ಲ ಅಂದ್ಕೊಂಡೆ, ಬಟ್ ಟೇಸ್ಟ್ ಇದೆ. ಹೌದು. ಅಕ್ವಾಗಾರ್ಡು, ಈ ಥರ ಪ್ಯೂರಿಫೈಡ್ ವಾಟರು, ಬಿಸ್ಲರಿ ಬಾಟಲ್ ನೀರು ಕುಡಿದು ಅದೊಂಥರ ಟೇಸ್ಟ್ ಇರುತ್ತಲ್ಲ, ಈ ಥರ ನೀವು ಟೇಸ್ಟ್ ಇರಲ್ಲ ಅಂದ್ಕೊಂಡೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಟೇಸ್ಟ್ ಇದೆ ಅಂದರೆ ಮತ್ತೊಂದು ಸಲ ಕುಡಿಬೇಕು ಅನ್ನಿಸ್ತಾ ಇದೆ, ಅಷ್ಟು ಟೇಸ್ಟ್ ಇದೆ. ಸಖತ್ತಾಗಿದೆ ಸರ್ ನೀರು. ನಿಮ್ಮನೆ ಬಾವಿ ನೀರಲ್ಲ, ನೀವು ಹಂಗಾರೆ ಇದನ್ನೇ ಯೂಸ್ ಮಾಡೋದಂತ ಪಕ್ಕ ಆಯಿತು. ನಮಗೆಲ್ಲ ಭಾಳ ಬೇಕು, ಖಾಲಿ ಆಗೋಗುತ್ತೆ. ಎಷ್ಟು ಲೀಟ್ರ್ ಇವಾಗ ಖಾಲಿ ಆಗಿದ್ದು ಬೆಳಗ್ಗೆ? ಇವಾಗ ಒಂದು ಹೆಚ್ಚು ಕಡಿಮೆ ಒಂದು 25 ಲೀಟ್ರ್ವರೆಗೂ ಆಗಿದೆ. ಮತ್ತೆ ಸಂಜೆ ಕರಿತೀರಾ? ಸಂಜೆ. ಇವಾಗ ಯಾರೋ ಬಂದು ಹಾಲು ತಗೊಂಡು ಹೋದ್ರಲ್ಲ, ರೆಗ್ಯುಲರ್ ಆಗಿ ಕೊಡ್ತೀರಾ? ಹೌದು, ರೆಗ್ಯುಲರ್. ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕಲ್ಲ ನಾವು. ಎಷ್ಟು ಲೀಟ್ರ್ ಸಿಗುತ್ತೆ? ಸುಮಾರು ಒಂದು 40-50 ಲೀಟ್ರು ಇದಾಗುತ್ತೆ. ಎಷ್ಟದಿಂದ ಎಷ್ಟು ಗಂಟೆ ಹಂಗಾರೆ ಹಾಲು ಕರಿಯೋದಕ್ಕೆ ಬೇಕಾಗುತ್ತೆ ನಿಮಗೆ? ಏನಿಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಗೋಗುತ್ತೆ ಕೆಲಸ ನಮ್ಮದು. ಅಂದರೆ ಯಾರ್ಯಾರು ಬರ್ತಾರೆ? ಎಲ್ಲಿ ಭಾಗದಿಂದ ಎಲ್ಲ ತಗೊಂಡು ಹೋಗಕ್ಕೆ ಬರ್ತಾರೆ? ಸುತ್ತಮುತ್ತ ಬರ್ತಾರೆ. ಮತ್ತು ಕೆಲವರೆಲ್ಲ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿರೋರು ಬರ್ತಾರೆ. ಆಮೇಲೆ ಇನ್ನೊಬ್ಬರು ಬರ್ತಾರೆ, ಚಂದ್ರ ಲೇಔಟಿಂದ ಬರ್ತಾರೆ, ವಿಜಯನಗರ ಚಂದ್ರ ಲೇಔಟಿಂದ. ಇವಾಗೊಂದು ನೆನಪಾಗ್ತಿದೆ ನಂಗೆ, ಅದು ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು, ಜಾಗೀರ್ದಾರ್ ಹಾಲ್ಗೆ ಡಿಮ್ಯಾಂಡ್ ಅಂತ. ಯಾಕೆಂದರೆ ಚಂದ್ರ ಲೇಔಟಿಂದ ಬರ್ತಾರೆ ಇಲ್ಲಿ ಹಾಲು ತಗೊಳ್ಳೋದಕ್ಕೆ. ಅಲ್ಲೇ ಡೈರಿಗೆ ಹೋದರೆ ನಂದಿನಿ ಪಾಕೆಟ್ ಹಾಲು ಸಿಗುತ್ತೆ. ಅವರು ಇವಾಗ ಬರ್ತಾರೆ, ಇನ್ನೇನು ಬರೋ ಟೈಮ್. ಅವ್ರದ್ದು ಒಂದಷ್ಟು
ರೂಲ್ಗಳು ಇಟ್ಕೊಂಡಿದ್ದಾರೆ ಅವರು. ಅದರ ಪ್ರಕಾರ ಅವ್ರು ಜೀವನ ಮಾಡ್ತಾರೆ. ಯಾರು ಕರುವಿಗೆ ಹಾಲು ಬಿಡ್ತಾರೆ, ಹಸು ಕರುವಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಇರೋಂಥವ್ರ ಹತ್ರ ಅವರು ಹಾಲು ತಗೊಳ್ಳೋದು. ಅದು ನಾಟಿ ಹಸು ಹಾಲು ಅವ್ರು ತಗೊಳ್ಳೋದು. ಯಾರು? ಒಬ್ಬರು ಸಿವಿಲ್ ಇಂಜಿನಿಯರ್ ಇದ್ದಾರೆ, ಪ್ಲಸ್ ಅವರು IAS ರಿಟೈರ್ಡು. ಸೊ ದಿನ ಬರ್ತಾರೆ, ಕಾರಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಯಾಕೆಂದರೆ ನಮ್ಮನೆ ಹಾಲು ನೀವು ಕಾಯಿಸದೆ ಇಟ್ಟರು, ಫ್ರಿಡ್ಜ್ ಇಲ್ಲದೆ ಹಾಗೆಯೇ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ರೆ 24 ಗಂಟೆ ಕಾಲ ಹಾಲು ಕೆಡಲ್ಲ. ಅದೇನು ಸರ್ ವಿಶೇಷತೆ ಹಾಗಾದರೆ? ಏನು ಅಂದರೆ ನಾವು ಹಾಕೋ ಆಹಾರ ಇದೆಯಲ್ಲ, ಆಹಾರ ಒಂದು. ಎರಡನೇದು, ನಾವು ಹಾಲು ಕರೆಯುವಾಗ ಕೈ ತೊಳ್ಕೊಂಡು ಶುದ್ಧವಾಗಿ ಕೆಚ್ಚಲು ತೊಳೆದು ಹಾಲು ಕರಿತೀವಿ. ತುಂಬ ಜನ ಏನು ಮಾಡ್ತಾರೆ, ಹಾಲು ಕರೆಯುವಾಗ ಜಿಡ್ಡಾಗುತ್ತೆ, ಕೈಗೆ ಜಿಡ್ಡು ಬೇಕು ಅಂದ್ಬಿಟ್ಟು ಹಾಲಲ್ಲೇ ಅದ್ದುಬಿಟ್ಟು ಹಾಲು ಕರೀತಾರೆ. ನಾವು ಅದು ಮಾಡಲ್ಲ. ಹಾಗಾದರೆ ನೀವು ಹೇಳೋ ಪ್ರಕಾರ ಹಾಲು ಕರಿಯೋದು ಒಂದು ವಿಧಾನ? ಹೌದು, ಅದಕ್ಕೂ ಒಂದು ಪ್ರೊಸೆಸಿಂಗ್. ಹೌದು, ಅದಕ್ಕೂ ಶುದ್ಧವಾಗಿ ಕರಿಯಬೇಕು. ಮತ್ತು ಹಾಲು ಕರಿಯೋದು ಒಂದು ಆರ್ಟ್, ಅದು ಕಲೆ. ಹಾಲು ಕರಿಯೋದು ಒಂದು ಕಲೆ. ಏನಂದರೆ ಹಾಲು ಕರಿಯೋರು ತುಂಬ ಜನಕ್ಕೆ ಇಲ್ಲಿ ಗಂಟುಗಳು ಬಂದ್ಬಿಟ್ಟಿರುತ್ತೆ. ಯಾಕಾಗೆ? ಏನಂದ್ರೆ ತುಂಬ ಪ್ರೆಷರ್ ಕೊಡ್ತಾರೆ. ನೋಡಿ, ನಂಗಾಗಲಿ ನಮ್ಮ ಹುಡುಗಂಗಾಗಲಿ ನಮಗೆ ಗಂಟು ಬಂದಿಲ್ಲ ಇಲ್ಲಿ. ನೀವು ಹಾಗಾದ್ರೆ ಕೆಲಸ ಮಾಡ್ತೀರಾ? ಹೌದು, ನಾನು ಹಾಲು ಕರಿತಾ ಇದ್ದೀನಿ, ಕೆಲಸ ಎಲ್ಲ ಮಾಡ್ತೀನಿ. ನಿಮಗೆ ಗಂಟು ಬಂದಿಲ್ಲ, ಬೇರೆಯವ್ರಿಗೆ ಯಾಕೆ ಬರುತ್ತೆ? ಬೇರೆಯವರು ತುಂಬ ಪ್ರೆಷರ್ ಕೊಡ್ತಾರೆ. ಅಷ್ಟು ಪ್ರೆಷರ್ ಕೊಡಬಾರ್ದು. ನಾವು ಹಾಲು ಕರಿಬೇಕಾಗಿದ್ದರೆ ಈಸಿಯಾಗಿ ಸುಲಭವಾಗಿ ಹೀಗೆ ಕರಿಬೇಕೇ ಹೊರತು ಈಗ ಹೀಗೆ ಕರಿಬೇಕಾಗಿರೋದು ಹೀಗೆ. ನಾವು ನೋಡಿರೋದು ಈ ಥರ ಮಾಡ್ತಾ ಇರ್ತಾರೆ. ಅದನ್ನು ಎಳಿತಾರೆ. ಅದರಿಂದ ಏನಾಗುತ್ತೆ ಅಂದರೆ ತುಂಬ ಪ್ರೆಷರು ಸುಲಭ ಆಗಲಿ ಅಂದ್ಬಿಟ್ಟು ಹೀಗೆ ಹಾಲು ಕರೀತಾರೆ. ಅದಕ್ಕೋಸ್ಕರ ಇಲ್ಲೆಲ್ಲ ಗಂಟೆಗಳು ಬರುತ್ತೆ. ನೀವೇನಾದರೂ ಹಸು ಸಾಕಿದ್ರೆ, ನೀವು ದಿನನಿತ್ಯ ಹಾಲು ಕರಿತಾ ಇದ್ದರೆ ಈ ಕಲೆನ ನೀವು ಮೈಗೂಡಿಸ್ಕೊಳ್ಳಿ. ಗಂಟು ಬರಲ್ಲ, ಕೈಯೂ ನೋವಾಗಲ್ಲ, ಹಸುವಿನ ಕೆಚ್ಚಲ್ಗೂ ಕೂಡ ನೋವಾಗಲ್ಲ ಅನ್ಸುತ್ತೆ. ಹಸುಗೂ ನೋವಾಗಲ್ಲ. ಆದರೆ ಆ ಎಳೆಯೋದಿದೆಯಲ್ಲ, ಆ ಫೋರ್ಸಲ್ಲಿ ಏನಾಗುತ್ತೆ ಅಂದರೆ ಕೆಚ್ಚಲ್ಗೂ ಪೆಟ್ಟು ಬೀಳೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಇವಾಗ ಹಾಲು ಕರೆಯೋದು ನೋಡಿದ್ರಿ, ಅವರು ಹೆಂಗೆ ಹಾಲು ಕರೆದ್ರು, ಯಾವುದೇ ರೀತಿಯಾದಂಥ ಹಸುವಿಗೆ ತೊಂದರೆ ಆಗದೆ ಇರೋ ಹಾಗೆ ಹಾಲು ಕರೆದ್ವಿ. ಹೌದು, ಇದು ಒಂದು. ಅಂದರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಲು ಕರೆಯೋದು? ನಮ್ಮದು ಸುಮಾರು 7 ಗಂಟೆ ಹೊತ್ತಿಗೆ ಹಾಲು ಕರಿತೀವಿ. ಯಾಕೆಂದರೆ ನಮಗೆಲ್ಲ ಹಾಲಿಗೆ ಬರೋರು ಎಲ್ಲ 7:30 8 ಗಂಟೆಗೆ ಬರ್ತಾರೆ ಅವರೆಲ್ಲ. ಹಾಗಾಗಿ 7 ಗಂಟೆ ಹೊತ್ತಿಗೆ ಹಾಲು ಕರಿತೀವಿ, 7:30 ಹಾಲು ಕರಿತೀವಿ ನಾವು. ಇದ್ದೀರಾ? ನಾನು ಸುಮಾರು ಒಂದು 20-25 ವರ್ಷ ಆಯಿತು. ಒಂದು ಜನ್ರೇಷನ್ ಆಯ್ತಲ್ಲ. 25. ನಂದಿನಿ ಅಲ್ಲೇ ಸಿಗುತ್ತಲ್ಲ, ಇಲ್ಲಿ ಯಾಕೆ ಬಂದು ತಗೊಂಡು ಹೋಗ್ತಾ ಇದ್ದೀರಾ? ಕಡಿಮೆ ಬೆಲೆಗೆ ಸಿಗುತ್ತಲ್ಲ. ಅದೆಲ್ಲ ಪ್ರೊಸೆಸ್ಡ್ ಮಿಲ್ಕ್ ಇಲ್ವಾ? ಓಕೆ, ಇಟ್ ಇಸ್ ನಾಟ್ ಪ್ಯೂರ್ ಕೌ ಮಿಲ್ಕ್. That is all. Even Nandini sells cow milk separately, but that is also processed. Yeah, all exactly good true. things they take out and then sell the milk. ಹಾಗಾಗಿ ಎಷ್ಟು ಇಲ್ಲಿ 1 ಲೀಟರ್ಗೆ? 50 rupees ಇವಾಗಿದೆ. ಇನ್ನು ನಂದಿನಿ ಜಾಸ್ತಿ ಮಾಡಿದ್ದಾರೆ, ಇವರು ಮಾಡಿಲ್ಲ. ಮಾಡಿದ್ದೀವಿ 55 ನಮ್ಮದು. 55 ಇದೆ. ಚೆನ್ನಾಗಿದೆಯಾ ಇವ್ರ ಹಾಲೆಲ್ಲ? ಯಾಕೆ ಅಂತ ಹೇಳಿದ್ರೆ ಜೆನ್ಯೂನ್ ರಿವ್ಯೂ ಬೇಕಿತ್ತು. ನಾವು ಚಾನಲಲ್ಲಿ ಪಬ್ಲಿಷ್ ಮಾಡ್ತೀವಿ. ಇವ್ರ ಹಾಲು ನೀವು ಕುಡಿದು ನೋಡಿ, ಒಂದ್ಸತಿ ಹೀಟ್ ಮಾಡಿ ಅದ್ರ ಮೇಲೆ ಇದು ಮಲೈ ಏನ್ ಹೇಳ್ತೀರಾ ನೀವು, ಕ್ರೀಮ್ ಬರುತ್ತೆ ಮಲೈ ತೆಗಿದ್ಬಿಟ್ಟು, ಅದು ತೆಗಿದ್ಬಿಟ್ಟು ಒಂದು 2 ದಿವಸ 3 ದಿವಸ ತೆಗಿದ್ಬಿಟ್ಟು ಆಮೇಲೆ ಬಟರ್ ತೆಗಿದ್ಬಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳ್ಬೇಕಾಗಿಲ್ಲ. ಆ ಬಟರಿಂದ ಈ ತರ ರೊಟ್ಟಿ ಹಳೇದು, 1 ದಿವಸ ರೊಟ್ಟಿ ಹಳೇದು ನೆನ್ನೆ ಮಾಡಿರೋ ರೊಟ್ಟಿಯಿಂದ ಬಟರ್ ತಿನ್ನಿ, ಆವಾಗ ಗೊತ್ತಾಗುತ್ತೆ. ರೊಟ್ಟಿನೂ ಹಿಡ್ಕೊಂಡ್ ಬಂದಿದ್ದಾರೆ ಬೆಳಗ್ಗೆ ಹಾಲು ತಗೊಂಡೋಗಕ್ಕೆ ಕ್ಯಾನ್ ಜೊತೆ. ಹಸು ಕೊಡೋದಕ್ಕೆ ತಂದಿದ್ದೀರಾ? ದಟ್ ಈಸ್ ಅವರ್ ಟ್ರೆಡಿಷನ್. ಎವ್ರಿ ಡೇ ವಿ ಹ್ಯಾವ್ ಟು ಗಿವ್ 1 roti to ಹಸು, 1 roti to ಡಾಗ್. ನೋಡಿದ್ರ ಸರ್, ಎಂಥವರೆಲ್ಲ ಕಸ್ಟಮರ್ ಇಲ್ಲಿ ಬರ್ತಾ ಇದ್ದಾರೆ. ನಿಮ್ಮ ಹಾಲು ಉತ್ಕೃಷ್ಟವಾಗಿದೆ, ಉನ್ನತ ಮಟ್ಟದಲ್ಲಿದೆ, ನೋ ಡೌಟ್. ನನ್ಗೆ ಹೇಳ್ತಿದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳಿ. ಅದು ಕೊಡ್ತೀನಿ ನಿಮಗೆ, ಆಮೇಲೆ ಕೊಡೋದು ನೋಡಿ. ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟಲ್ಲಿ ಯಾರಿಗಾದ್ರೂ ಅಷ್ಟೇ ಈ ಥರ ಒಂದು ಸ್ಪೇಸ್ ಇದ್ದರೆ ಎಲ್ರಿಗೂ ಏನು ಯೋಚನೆ ಬರುತ್ತೆ? ಅಕ್ಕಪಕ್ಕದಲ್ಲಿ ನೋಡಿದರೆ ಅದೇ ಯೋಚನೆ ಬರುತ್ತೆ ಆಬ್ವಿಯಸ್ಲಿ. ಆದರೆ ನೀವ್ಯಾಕೆ ಹೀಗೆ? ಏನು ನಿಮ್ಮ ಫ್ಯಾಮಿಲಿ ಹಿನ್ನೆಲೆ? ಹೇಳಬೇಕು ಅಂದರೆ ನಮಗೆ ವ್ಯಾಪಾರಿ ಬುದ್ಧಿ ಇಲ್ಲ. ನಮ್ಮದು ವ್ಯಾಪಾರನೇ, ಶೇರ್ ಬ್ರೋಕರು ಮತ್ತು ಹಾಲು ಮಾರಾಟ ಮಾಡ್ತೀವಿ, ಸಗಣಿ, ಗಂಜಳ, ಬೆರಣಿ ಎಲ್ಲ ಮಾರಾಟ ಮಾಡ್ತೀವಿ.
ಇಲ್ಲಿ ಬೆಂಗಳೂರಲ್ಲಿ ತಗೊಳ್ತಾರಾ ತಗೊಳ್ತಾರೆ. ಸಗಣಿ ಗಂಜಲ ಎಲ್ಲಾನು? ಹೌದು. ಹಳ್ಳಿ ಆದ್ರೆ ತಗೊಳ್ತಾರೆ, ಇಲ್ಲಿ ಏನಕ್ಕೆ ತಗೊಳ್ತಾರೆ ಸರ್? ಇಲ್ಲಿ ಈ ಟೆರೇಸ್ ಗಾರ್ಡನ್ ಅನ್ನೋಂಥ ಒಂದು ಮೂಮೆಂಟನ್ನು ಹುಟ್ಟಾಕ್ತೇನೆ ನಾನು. ನೀವೇನಾ? ತುಂಬ ಒಂದು 20 ವರ್ಷದ ಹಿಂದೆ ಹೆಚ್ಚು ಕಡಿಮೆ ಯಾರಿಗೂ ಇರಲಿಲ್ಲ ಕಲ್ಪನೆ. ಮನೆ ಮುಂದೆ ಮಾಡ್ಕೊಳ್ಳೋರು. ಸರಿ, ಆಮೇಲೆ ಟೆರೇಸಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ರು. ಹೌದು. ನಮ್ಮಲ್ಲಿ ನಾನು ಚಾಲೂ ಮಾಡಿದೆ. ನಿಮಗೆ ಆ ಕಾನ್ಸೆಪ್ಟ್ ಹೇಗೆ ಬಂತು? ಯಾಕೆಂದರೆ ಸಗಣಿ ವೇಸ್ಟ್ ಆಗುತ್ತೆ. ಏನಾಗ್ತಾಯಿತ್ತು ಮುಂಚೆ ಅಂದರೆ, ಮನೆಯಲ್ಲಿ ಇಲ್ಲಿ ಒಂದು ಕಟ್ಟೆ ಕಟ್ಟಿಸಿದ್ವಿ. ಅದರಲ್ಲಿ ಸಗಣಿ ಮತ್ತು ಉಳಿದಿದ್ದು ಹುಲ್ಲೆಲ್ಲ ಏನು ಬಿದ್ದಿತ್ತು ಎಲ್ಲ ಅದರಲ್ಲಿ ತುಂಬಿಸಿ ಇಡ್ತಾಯಿದ್ವಿ. 15 ದಿನಕ್ಕೋ ತಿಂಗಳಿಗೋ ಒಂದು ಸರ್ತಿ ಬಂದು ಲಾರಿ ಬರೋದು, ಒಂದು 4-5 ಜನ ಅವರು ಕೆಲಸದವರು ಬರೋರು, ಅದನ್ನು ತುಂಬಿಸ್ಕೊಂಡು ಹೋಗೋರು. ಸೊ ಯಾವಾಗ ಈ ಲೇಬರ್ ಸಮಸ್ಯೆ ಶುರು ಆಯಿತು, ಆವಾಗ ಸಗಣಿ ತೊಗೊಂಡೋಗೋದು ನಿಂತೋಯ್ತು. ಬೆಂಗಳೂರಲ್ಲಿ ಇಷ್ಟೇ ಜನ ಹಸು ಇಟ್ಕೊಂಡಿದ್ದೀವಿ. ಸುಮಾರು ಒಂದು 5 ಲಕ್ಷದವರೆಗೂ ಹಸು ಇತ್ತು ಬೆಂಗಳೂರಲ್ಲಿ. ಯಾವ ಕಾಲದಲ್ಲಿ? ಈಗ ಒಂದು 10 ವರ್ಷದ ಹಿಂದೆ, 10-15 ವರ್ಷದ ಹಿಂದೆ. ಅಷ್ಟೊಂದು ಹಸು ಇತ್ತು? ಹೌದು, 5 ಲಕ್ಷ ಹಸು ಮಿನಿಮಮ್ ಇತ್ತು. ಇವಾಗ 5,000 ಇಲ್ಲ. ಇವಾಗ ಹಸುಗಳೆಲ್ಲ ತೆಗೆದುಬಿಟ್ಟಿದ್ದಾರೆ. ಯಾಕೆಂದರೆ ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಬಾಡಿಗೆಗೆ ಬಿಟ್ಟರೆ ನಾವು ಕಷ್ಟ ಬಿದ್ದು ಕೆಲಸ ಮಾಡೋದಕ್ಕಿಂತ ಸುಲಭವಾಗಿ ಕೂತ್ಕೊಂಡಿದ್ದ ಜಾಗದಲ್ಲಿ ದುಡ್ಡು ಬರುತ್ತಲ್ಲ ಅಂತ. ಹೌದು, ಎಕ್ಸಾಕ್ಟ್ಲಿ ಟ್ರೂ ಸರ್. ಸೊ ಹಾಗಾಗಿ ಎಲ್ಲ ಹಸು ತೆಗೆದುಬಿಟ್ಟಿದ್ದಾರೆ. ತುಂಬ ಜನ ತೆಗೆದಿದ್ದಾರೆ ಹಸುನ. ನಾವು ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ 90 ವರ್ಷದಿಂದ ಬಂದಿದೆ. ಮತ್ತು ಈ 90 ವರ್ಷ ಅಂತ ಹೇಳಿದರೆ ನಿಮ್ಮ ತಾತ ಮುತ್ತಾತ? ನಮ್ಮ ಅಜ್ಜಿ ಕಾಲದಿಂದನೂ ನಮ್ಮಲ್ಲಿ ಹಸು ಇದೆ. ನಾವು ವ್ಯಾಪಾರ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಅದೊಂದು ಮನೆಯಲ್ಲಿ ಇರೋಂಥ, ನಮ್ಮ ಮನೆಯಲ್ಲಿ ಯಾರು ನಮ್ಮ ಪರಿವಾರ ಇದೆ, ಅದು ಒಂದು ಪರಿವಾರದ ಭಾಗ ನಮಗೆ. ಮುಂಚೆಯಿಂದಲೂ ಇದೇ ಕೆಲಸ? ಹೌದು. ಓಕೆ. ಎಷ್ಟು ಜಮೀನಿತ್ತು ಹಾಗಾದರೆ ಇಲ್ಲಿ ನಿಮಗೆ? ಇದು ಶೇಷಾದ್ರಿಪುರಂ. ಇದು ತುಂಬ ಜನ ಮಲ್ಲೇಶ್ವರ ಅಂತಾರೆ. ನಮ್ಮದು ಇಲ್ಲಿ ಬೆಂಗಳೂರು ಆಚೆ ಹೊಸೂರು ಇದೆಯಲ್ಲ, ಅಲ್ಲೆಲ್ಲ ಹಳ್ಳಿನಲ್ಲಿ ಕೊನೆಗೆ ನಮಗೆ ಹಳ್ಳಿಗಳೇ ಒಂದು 26 ಹಳ್ಳಿ ನಮಗೆ ಜಾಗೀರಿತ್ತು. ಆ ಹಳ್ಳಿನಲ್ಲಿ ಏನೇನು ರೆವಿನ್ಯೂ ಬರುತ್ತೆ ಅದಷ್ಟೂ ಅದರಿಂದ ನಮ್ಮ ಇದು ನಡೀತಾ ಇತ್ತು, ಜೀವನ ನಡೀತಾ ಇತ್ತು. ಆಮೇಲೆ ಅದೆಲ್ಲ ಬರ್ತಾ ಜಮೀನು ಎಲ್ಲ ಪೀಸ್ ಮೀಲ್ ಹಾಗೆ ಕೊನೆಗೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪಂಗೆ ಬರೋಷ್ಟೊತ್ತಿಗೆ 26 ಗ್ರಾಮ ಇದ್ದಿದ್ದು 26 ಎಕರೆ ಆಗೋಯ್ತು. 26 ಗ್ರಾಮ ಎಲ್ಲಿ, 26 ಎಕರೆಯಲ್ಲಿ ಎಲ್ಲ ಪೀಸ್ ಆಯಿತು. ಹಾಗೆ ಜಾಗೀರು ಹೋಯಿತು. 58ನೇ ಇಸ್ವಿನಲ್ಲಿ ಇನಾಮ್ ಅಬಾಲೇಷನ್ ಆ್ಯಕ್ಟ್ ಅಂತ ಬಂತು 59ರಲ್ಲಿ. ಆವಾಗ ನೀವು ಯಾರ ಆಸ್ಥಾನದಲ್ಲಿ ಜಾಗೀರ್ದಾರಾಗಿದ್ರಿ? ಗೊತ್ತಿಲ್ಲ. ಅಂದ್ರೆ ಇದೆಲ್ಲ ಕತೆಗಳನ್ನ ನಿಮ್ಮ ಅಜ್ಜಿ ತಾತ ಹೇಳ್ಕೊಂಡು ಬಂದಿದ್ರು, ನಾವು ಹೇಳ್ತಾ ಇದೀವಿ ಅಷ್ಟೇ. ಸೊ ಹಾಗಾಗಿ ನಮ್ಮದು ಮನೆಯಲ್ಲಿ 90 ವರ್ಷದಿಂದ ಹಸು. ಅಲ್ಲ, ಅಲ್ಲಿಂದ ಇಲ್ಲಿಗೆ ಹೇಗೆ ಶಿಫ್ಟ್ ಆದ್ರಿ? ಏನು ಹತ್ತಿರ ಸಿಟಿ ಒಳಗೆ ಬಂದಿದ್ದಾಯಿತು. ಓಕೆ. ಇದು ಎಲ್ಲ ಜಮೀನೆಲ್ಲ ತಗೊಂಡಿದ್ದು? ಇದು ನಮ್ಮ ತಾತ ಅವರು 1922ರಲ್ಲಿ ತಗೊಂಡ್ರು ಇದು. ಓಕೆ, ಬಿಫೋರ್ ಇಂಡಿಪೆಂಡೆನ್ಸ್. ಹೌದು. ಆವಾಗ ಇದು 4,500 ಚದರಡಿ ಜಾಗಕ್ಕೆ ಅವರು 450 ರೂಪಾಯಿ ಕೊಟ್ಟರು. 450 ರೂಪಾಯಿ? ಒಂದು ಊಟ ಬರಲ್ಲ ಇವಾಗ. ಒಂದು ಚದರಡಿಗೆ 10 ಪೈಸಾ ಲೆಕ್ಕ. ಇವತ್ತು ಇಲ್ಲಿ ಸುಮಾರು 18,000 ರಿಂದ 20,000 ರೂಪಾಯಿ ಇದೆ. ಬಾವಿ ಏನಾರು ಯೂಸ್ ಮಾಡ್ತಾ ಇದ್ದೀರಾ ಇವಾಗ್ಲೂ? ನೋಡಿ, ಮೋಟ್ರ್ ಓಡ್ತಾ ಇದೆಯಲ್ಲ. ಓ, ಇದೇ ನೀರು ನೀವು ಇದೇ ನೀರು ಬಳಸ್ತಾ ಇರೋದು. ಏಕೆ ಬೇಸಿಗೆಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಏನೂ ಆಗಲ್ಲ. ನಮ್ಮ ಬಾವಿ ಆಳ ಇರೋದೇ 18 ಅಡಿ ಅಷ್ಟು. ಹೌದು. ಇಲ್ಲಿ 1.5-2 ಅಡಿಗೆ ನೀರು ಬರುತ್ತೆ. ನೀರು ಸಿಗತ್ತೆ ನಮಗೆ. ತುಂಬ ಶುದ್ಧವಾಗಿ, ಸ್ವಚ್ಛವಾಗಿ, ಸಿಹಿ ನೀರು. ಸರ್ ಕೊಡಿ ಸರ್ ಕೈಯ. ನೀವೇ ಅದೃಷ್ಟವಂತರು ಸರ್, ಬೆಂಗಳೂರಲ್ಲಿ ಇಂಥ ಶುದ್ಧವಾದ ನೀರು ಕುಡಿತಾ ಇದ್ದೀರಲ್ಲ. ನೀವು ಕುಡಿದು ನೋಡಿ ನೀರು, ಈ ನೀರೇ. ಮತ್ತು ಇಲ್ಲಿ ನಾಟಿ ಹಸು ಬಂದ ಮೇಲೆ, ನಮ್ಮದು ಮೊದಲೆಲ್ಲ ನಾಟಿ ಹಸುನೇ ಇದ್ದಿದ್ದು. ದೇಸಿ ಪಕ್ಕ ದೇಸಿ ಇತ್ತು 90 ವರ್ಷದ ಹಿಂದೆ. ಆಮೇಲೆ ಬರ್ತಾ ಈಗ ಒಂದು 50 ವರ್ಷದಲ್ಲಿ ಅದೆಲ್ಲ
HF ಜರ್ಸಿ ಆಗೋಯ್ತು. ಕಳೆದೊಂದು 25 ವರ್ಷದಿಂದ ಅದನ್ನೆಲ್ಲ ಕನ್ವರ್ಟ್ ಮಾಡಿ ಮತ್ತು ಒಂದಷ್ಟು ನಾಟಿ ಹಸುಗಳು ತಗೊಂಡಿದ್ದು. ಸೊ 25 ವರ್ಷದಿಂದ ನಾಟಿ ಹಸು. ಓಕೆ, ಮುಂಚೆ 90 ವರ್ಷದಿಂದ ಹಸುಗಳನ್ನ ಸಾಕೊಂಡು ಬಂದಿದ್ರಲ್ಲ, ಅವಾಗ ಎಷ್ಟು ಹಸು ಇತ್ತು ನಿಮ್ಮ ಮನೇಲಿ? ಒಂದು ಹಸು ತೊಗೊಂಡಿದ್ದು ಸುಮಾರು ಅದು 40 ಹಸುವರೆಗೂ ಆಗಿತ್ತು. ಈಗ ನಮ್ಮ ಹತ್ರ ಒಟ್ಟೊಂದು 24 ಇದೆ. 24 ಇಲ್ಲಿ ಒಂದು 16 ಇದೆ. ನಮ್ಮ ಫ್ರೆಂಡ್ ಫಾರ್ಮಲ್ಲಿ ಒಂದು 8 ಬಿಟ್ಟಿದ್ದೀನಿ. ಓ, ಅಲ್ಲಿ ಬೇರೆ ಬಿಟ್ಟಿದ್ದೀರಾ? ಯಾಕೆ ಒಟ್ಟಿಗೆನೇ ಇಲ್ಲಿ ಸಾಕ್ಬೋದಿತ್ತು? ಏನಂದರೆ ಒಂದು ನಮಗೆ ಜಾಗ, ಎರಡನೇದು ಬುಲ್ ಕ್ರಾಸಿಂಗಿಗೆ ಬುಲ್ ಇಟ್ಕೊಳ್ಳೋಕ್ಕೆ ಕಷ್ಟ ಇದೆ ಇಲ್ಲಿ. ಹಾಗಾಗಿ ಅವ್ರ ಹತ್ರ ನನ್ನ ಹತ್ರ ಬೇರೆ ಬೇರೆ ಒಂದು 8 ತಳಿಗಳಿರೋದ್ರಿಂದ 8 ಥರ ನಾನು ಹೋರಿಗಳನ್ನು ಇಟ್ಕೋಬೇಕು. ಬೇರೆ ಬೇರೆ ಜಾತಿ ಹೋರಿ, ಆಯಾಯ ಜಾತಿ ಹೋರಿನೇ ಬೇಕಾಗುತ್ತೆ. ಅದನ್ನು ಹೋರಿ ದಾಟಿಸ್ಬೇಕಾಗಿದ್ದರೆ ನಮ್ಮ ಫ್ರೆಂಡ್ ಫಾರ್ಮಲ್ಲಿ ಕರ್ಕೊಂಡು ಹೋಗಿಬಿಡ್ತೀನಿ. ಅದು ಕ್ರಾಸ್ ಆದಮೇಲೆ ಕರ್ಕೊಂಬರ್ತೀನಿ. ಬನ್ನಿ. ಓ, ಮಾರ್ನಿಂಗ್ ಫುಲ್ ಬ್ಯುಸಿ ಆಗಾದ್ರೆ ಸರ್. ಸುಂದರಮೂರ್ತಿ ಅಂತ, ಇವರು ವಿಜಯನಗರ ಚಂದ್ರ ಲೇಔಟಿಂದ ಬರ್ತಾರೆ. ಇವ್ರೇನಾ ನೀವು ಹೇಳಿದ್ದು? ವಿಜಯನಗರ ಚಂದ್ರ ಲೇಔಟಿಂದ ಹಾಲು ತಗೊಳ್ಳೋದಕ್ಕೆ ಇಲ್ಲಿಗೆ ಬರ್ತೀರಾ? ಯಾಕೆ? ಬಿಕಾಸ್ ಇದು ಹಾಲು ಇಲ್ಲೇ ಕರೀತಾರೆ, ಕೊಡ್ತಾರೆ, ಏನು ಮಿಕ್ಸ್ ಆಗಿರಲ್ಲ, ನಥಿಂಗ್. ಬ್ಯೂಟಿಫುಲ್ ಹಾಲು. ಓಕೆ. ಹುಡುಗರಿಗೂ ಮಕ್ಕಳಿಗೂ ಅವರು ಇದೇ ಹಾಲು ಬೇಕು ಅಂತಾರೆ. ಎಷ್ಟು ಲೀಟರ್ ತಗೊಂಡು ಹೋಗ್ತೀರಾ? ನಾನು 2 ಲೀಟರ್. 2 ಲೀಟ್ರು ಹಾಲಿದೆ ನೋಡಿ. ಇದೇ ಕಡೆ ಅಲ್ಲ, ಇನ್ನೂ ಒಂದು ಕಡೆ ತರ್ತೀನಿ. ಇವ್ರು ಸಪ್ಲೈ ಮಾಡಕ್ ಆಗಲ್ಲ ಇವ್ರಿಗೆ ನನ್ನ ಹಾಲ್ನ. ನನಗೆ ಏನಿದು ದೇಸಿ ಹಸು ಹಾಲು ಬೇಕು. ಇವ್ರು ಬೇರೆ ಹಸುನು ಕಟ್ಟಿದ್ದಾರೆ, ಆ ಹಸುನೆಲ್ಲ ಬೇರೆಯವ್ರಿಗೆ ಕೊಡ್ತಾರೆ. ನನಗೆ ದೇಸಿ ಹಸು ಹಾಲೇ ಬೇಕಾಗಿರೋದು. ಅದು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. 110 ರೂಪಾಯಿ ಲೀಟರ್ ತರ ತಗೋತಾ ಇದ್ದೀನಿ. 110 ರೂಪಾಯಿ ಲೀಟರ್ ತರ ತಗೋತಾ ಇದ್ದೀನಿ. ಇವ್ರು ಸಾಲಲ್ಲ ಅಂತ ಹೇಳಿ ಅಲ್ಲಿ ಇದಕ್ಕೆ ಹೋಗ್ತೀನಿ, ಅಲ್ಲೂ ಕಟ್ಟಿದ್ದಾರೆ ನಮ್ಮ ಫ್ರೆಂಡು. ಅಲ್ಲಿಂದ 2 ಲೀಟರ್ ತರ್ತೀನಿ. ನಮ್ಮ ಮನೆಗೆ 4 ಲೀಟರ್ ಹಾಲು ಬೇಕು. ಎಷ್ಟು ಜನ ಇದ್ದೀರಿ ಸರ್? 8 ಜನ ಇದ್ದೀವಿ. ಅರ್ಧದ ಮಕ್ಕಳಿದಾವಲ್ಲ. ಓಹೋ, ಹಾಗೆ ಸಣ್ಣ ಒಂದು 2 ವರ್ಷದ ಮಗು, ಒಂದು 4 ವರ್ಷದ ಮಗು. ಅದು ಕುಡಿಬೇಕಲ್ಲ ಹಾಲು. ಅದು ಬೆಳಗ್ಗೆ ಸಂಜೆವರೆಗೂ ಕುಡಿತಾನೆ ಇರ್ತಾರೆ ಅವರು. ಇದು ಸಿಕ್ಬಿಟ್ರಂತೂ ಇನ್ನೂ ಖುಷಿ. ನೀವು ರಿಟೈರ್ಡ್ IAS ಆಫೀಸರ್ ಅಂತ ಹೇಳಿದ್ರು. ನಾನು ಹೋಗ್ಲಿಲ್ಲ ಅಷ್ಟೇ. IAS ಪಾಸ್ ಮಾಡಿದ್ರು ಕೂಡ ನಾನು ಕೆಲಸಕ್ಕೆ ಹೋಗ್ಲಿಲ್ಲ. ಅಂದ್ರೆ ತುಂಬಾ ಕಾಸ್ಟ್ಲಿ ಆಯ್ತಲ್ಲ, ಅದ್ರಲ್ಲೂ ಕೂಡ ನೀವು 4 ಲೀಟರ್ ಹಾಲು ತರಿಸ್ಕೊಳ್ತಾ ಇದ್ದೀರಾ. ನಂದಿನಿಗೆ ಹೋದ್ರೆ ಎಷ್ಟು? ನೀವು ಇಲ್ಲಿ 1 ಲೀಟರ್ ತಗೊಳ್ಳೋದು, ಅಲ್ಲಿ 4 ಲೀಟರ್ ಸಿಗುತ್ತೆ. 2-3 ದಿವಸದ ಹಿಂದಿನ ಹಾಲದು. ಅಲ್ಲಿ ಏನೇನ್ ಮಾಡಿರ್ತಾರೋ ಗೊತ್ತಿಲ್ಲ. ಇವೆಲ್ಲ ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ. ಅದು ಹೌದು, ಮಾಸಾಗಿ ಮಾಡ್ಬೇಕಾದ್ರೆ ಏನೋ ನಡೀತಿರುತ್ತೆ. ಕೆಳಗೆ ಬಿದ್ದಿದ್ದು ಎತ್ ಮೇಲೆ ಹಾಕ್ತಾರೆ, ಏನೋ ಮಾಡ್ತಾರೆ. ಇದೆಲ್ಲ ನಮಗೆ ಬೇಡ ಅಂತ ಅಷ್ಟೇ. ಓಕೆ, ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಹಾಲು ಬೇಕು ಅಂತ. ಏನೇನಕ್ಕೋ ಖರ್ಚು ಮಾಡ್ತೀವಲ್ಲ. ಒಂದು ಹೋಟ್ಲಿಗೆ ಹೋಗಿ ಕೂತ್ರೆ ಅವ್ನು ಬಿಲ್ ಕೊಡ್ತಾನೆ. ಒಂದು ಕಾಫಿಗೆ 100 ರೂಪಾಯಿ ಅಂತಾನೆ. 100 ರೂಪಾಯಿ ಅಂದ್ರೆ ನಾವು ಏನು ಮಾತಾಡದೆ ಕೊಟ್ಟು ಬರ್ತೀವಿ. ನೀವೇನಾದ್ರು ಚೌಕಾಸಿ ಮಾಡ್ತೀರಾ? ಇಲ್ಲ. ಹಾಗಾಗಿ ನಮಗೆ ಕೊಟ್ಟರೆ ಏನಂತೆ ಅಲ್ವೇ? ಆಮೇಲೆ ಔಷಧಿ ತಿನ್ನೋ ಬದಲು ನಾನು ಇಲ್ಲಿವರೆಗೂ ನಾನು ಒಂದು ದಿವಸ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ. ಎಷ್ಟು ವರ್ಷ ನಿಮಗೆ? ನನಗೆ 77. ಅಲ್ಲಿಂದ ಸ್ಕೂಟ್ರಲ್ಲಿ ಬಂದಿದ್ದೀನಿ. ಚಳಿನಾ ಇದು? ನೀವು ಈಗ ಅಂದ್ಬಿಟ್ರೆ ಹೇಗೆ? ಈ ಮಳೆ ಚಳಿ ಇದೆ, ನಾವೆಲ್ಲ ಸ್ವೆಟರ್ ಜರ್ಕಿನ್ ಹಾಕೋ ಬಂದಿದ್ದೀವಿ. 77 ವರ್ಷದ ಚಿರ ಯುವಕ ಅಂತ ಹೇಳ್ಬೋದು. ಚಳಿನ, ಮಳೆನ, ಗಾಳಿನ ಅಂತ ಇದ್ದಾರೆ ಅಷ್ಟೇ. ಅದಕ್ಕಾಗಿ ಬರ್ತೀನಿ. ಓ, ಇದು ಸೀಕ್ರೆಟ್. ಎಲ್ಲ ಹಾಗೆ ನಾನು ಎಲ್ಲ ಸಾವಯವನೇ ಉಪಯೋಗಿಸೋದು. ಈವನ್ ಅಕ್ಕಿ, ಕಾಳು, ಬೇಳು ಎಲ್ಲ ಸಾವಯವ ಎಲ್ಲಿರುತ್ತೋ ಅಲ್ಲೇ ಹುಡ್ಕೊಂಡು ಹೋಗಿ ತೊಗೊಂಡ್ಬರ್ತೀನಿ ಮನೆಗೆ. ನಾನು ಸ್ವೀಟ್ಗಳು ತಿನ್ನೋದೇ ಇಲ್ಲ, ಕರದ ಪದಾರ್ಥ ತಿನ್ನೋದೇ ಇಲ್ಲ, ಅವೆಲ್ಲ ಬಿಡ್ಬಿಟ್ಟಿದ್ದೀನಿ. ಈ ಹಾಲಿಗಾಗಿ 7 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಶುರುವಿನಲ್ಲಿ ಸದ್ಯ ಇಲ್ಲ, ಇನ್ನೊಂದು 2 ತಿಂಗಳು ಬಿಟ್ಟು ಬನ್ನಿ ಅಂದರು ಇವರು. ನಿಮ್ಗೆ ಗೊತ್ತಾಯ್ತು ಇಲ್ಲಿ ಹಾಲು ಮಾರ್ತಾರೆ ಅಂತ? ನಮ್ಮ ಭಾಳ ಕ್ಲೋಸ್ ಫ್ರೆಂಡ್ ನಾವು. ಇವ್ರು ಮಾರ್ತಾ ಇದ್ದಾರೆ ಅಂತ ಗೊತ್ತಿದೆ. ಹಾಗಾಗಿ ನಾವು ಬಂದು ಕೇಳಿದ್ವಿ. ಇಲ್ಲ ಸುಂದರಮೂರ್ತಿಗಳೇ, ಎಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ, ನಿಮಗೆ ಕೊಡಲ್ಲ ಅಂದರು. ಆಮೇಲೆ 1-2 ಹಸು ಬಂದ ಮೇಲೆ ಕೊಡ್ತೀನಿ ಬನ್ನಿ ಅಂದರು. ಕೊನೆಗೆ ನನಗೆ ಒಬ್ಬನಿಗೆ ಕೊಡ್ತಾ ಇರೋದು ಅವರು. ಬೇರೆ ಯಾರಿಗೂ ಈ ಹಾಲು ಕೊಡಲ್ಲ. ಅದು ಕರೆಯೋದೇ ಅಷ್ಟು. ಸಂಜೆ ಹೊತ್ತು ಕರೀತಾರೆ, ಅದು ಯಾರಿಗೋ ಕೊಟ್ಕೋತಾರೆ. ಬೆಳಗ್ಗೆ ಹೊತ್ತು ಕರೆಯೋದೆಲ್ಲ ನನಗೆ ಕೊಡೋದು. ಫುಲ್ ಹಂಗಾದ್ರೆ ನೀವು ಒಬ್ಬರು ಮನೆಗೆ ಬೇಕು ದೇಸಿ ಹಸು ಹಾಲು? ಹೌದೌದು.
ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಸರ್. ಹಾಗಾದರೆ ನೀವು ಅವರು ಹೇಳಿದರು 55 ರೂಪಾಯಿ ಅಂತ ಲೀಟ್ರು, ಇವ್ರು ಹೇಳಿದರು 110 ರೂಪಾಯಿ ಅಂತ. ಏನು ಡಿಫ್ರೆನ್ಸ್? ಯಾವ್ಯಾವ ಅಲ್ಲಿಗೆ ಎಷ್ಟೆಷ್ಟು ಇದು ರೇಟು? ನಾಟಿ ಹಸು ಹಾಲು 110 ರೂಪಾಯಿ ಲೀಟರು, ಜರ್ಸಿ HF ಹಸು ಹಾಲು 55 ರೂಪಾಯಿ ಲೀಟರು. ಅದರ ಹಾಲು ನಂದಿನಿ, ಇದು ಬೇರೆ ಬೇರೆ ಏನೇನು ಪ್ಯಾಕೆಟಲ್ಲಿ ಬರುತ್ತೆ ಹಾಲು, ಅವ್ರ ರೇಟ್ ಹಾಲು ಅವರು ಏನು ಸಪ್ಲೈ ಮಾಡ್ತಾರೆ ಹಾಲು, ಅದೇ ಹಾಲು ನಮ್ಮದು. ಆದರೆ ನಮ್ಮಲ್ಲಿ ಯಾವುದೇ ಕೆಮಿಕಲ್ ಆಗಲಿ, ಆ್ಯಂಟಿಬಯೋಟಿಕ್ ಆಗಲಿ, ಸ್ಟೆರಾಯ್ಡ್ ಆಗಲಿ, ಹಾರ್ಮೋನುಗಳಾಗಲಿ ಯಾವುದೂ ಇರಲ್ಲ ನಮ್ಮ ಹಾಲಲ್ಲಿ. ಇವತ್ತು ನಂದಿನಿ ಹಾಲು ಇರ್ಬೋದು ಅಥವಾ ಆರೋಗ್ಯ ಯಾವ್ಯಾವ ಹಾಲು ಇರ್ಬೋದು, ಅದರಲ್ಲೆಲ್ಲ ನೀವು ಟೆಸ್ಟ್ ಮಾಡಿಸಿದ್ರೆ ಆ್ಯಂಟಿಬಯೋಟಿಕ್, ಸ್ಟೆರಾಯ್ಡ್, ಹಾರ್ಮೋನ್ ರೆಸಿಡ್ಯೂಸ್ ಇದ್ದೇ ಇರುತ್ತೆ. ಸರ್ ಹಸುಗಳಿಗೆ ಸ್ಟಿರಾಯ್ಡ್ ಕೊಡ್ತಾರಾ? ಎಲ್ಲ ಕೊಡ್ತಾರೆ. ನಿಮಗೆ ನಾನು ಇದು ತೋರಿಸ್ತೀನಿ, ಔಷಧಿದು ಈ ಕಾರ್ಟೂನ್ ಬಾಕ್ಸ್ಗಳು ಬರುತ್ತೆ, ಔಷಧಿ ಬಾಟ್ಲಿ ಏನಿರುತ್ತೆ ಅದರದ್ದು ಬಾಕ್ಸ್ ಇರುತ್ತೆ, ಅದರ ಮೇಲೆ ಎಲ್ಲ ಪ್ರಿಂಟ್ ಮಾಡಿರ್ತಾರೆ. ಅದನ್ನು ತೋರಿಸ್ತೀನಿ ನಿಮಗೆ, ಆಮೇಲೆ ತೋರಿಸಿ ಅದನ್ನು ನಿಮಗೆ ವಿವರಣೆ ಕೊಡ್ತೀನಿ. ಶೂರ್ ಸರ್. ಹಸುವಿಗೆ ಏನು ಇಂಜೆಕ್ಷನ್ ಕೊಡ್ತಾರೆ, ಆ ಇಂಜೆಕ್ಷನ್ ಕೊಟ್ಟರೆ, ಇಂಜೆಕ್ಷನ್ ಕೊಟ್ಟಾದ ಮೇಲೆ ಅದರ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಒಂದು ವಿತ್ಡ್ರಾಯಲ್ ಪೀರಿಯಡ್ ಅಂತ. ಇವಾಗ ಆ್ಯಂಟಿಬಯೋಟಿಕ್ಕು, ಸ್ಟೆರಾಯ್ಡು, ಹಾರ್ಮೋನುಗಳು ಎಲ್ಲ ಏನಿದೆ ಅದು ಹಸು ಕೊಟ್ಟಾದ ಮೇಲೆ ಸುಮಾರು 7 ರಿಂದ 8 ದಿವಸ ಅದರ ಹಾಲು ಉಪಯೋಗಿಸ್ಬಾರ್ದು. ಅದೇ ರೀತಿ ಯಾವುದು ಈ ಕುರಿ, ಮೇಕೆ ಈ ಥರ ಎಲ್ಲ ಪ್ರಾಣಿಗಳಿದೆ ಅದಕ್ಕೂ ಔಷಧಿ ಕೊಡ್ತಾರೆ. ಕೊಟ್ಟಾಗ ಅದರ ಮಾಂಸನ 28 ದಿನ ಉಪಯೋಗಿಸ್ಬಾರ್ದು. ಇದನ್ನು ತುಂಬ ಸ್ಪಷ್ಟವಾಗಿ ಅದರ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಆದರೆ ಯಾರು ಇದನ್ನು ಅನುಸರಿಸಲ್ಲ, ಅಂದರೆ ನೋಬಡಿ ಫಾಲೋಸ್ ದಿಸ್. ಇವಾಗ ಆ್ಯಂಟಿಬಯೋಟಿಕ್, ಸ್ಟೆರಾಯ್ಡ್, ಹಾರ್ಮೋನ್ ಕೊಟ್ಟಾದಮೇಲೆ ಆ ಹಾಲನ್ನು ಕರೆದ್ಬಿಟ್ಟು ಕೊಟ್ಬಿಡ್ತಾರೆ. ನಾವು ಯಾಕೆ ಲಾಸ್ ಮಾಡ್ಕೋಬೇಕು? ಅದನ್ನು ಉಪಯೋಗಿಸ್ಬಾರ್ದು ಅಂದರೆ ಚರಂಡಿಗೆ ಚೆಲ್ಲಬೇಕು ಅದನ್ನು. ಆದರೆ ಅದನ್ನು ಗಿರಾಕಿಗಳು ಯಾರು ಬರ್ತಾರೆ ಅವರು ಕೊಟ್ಬಿಡ್ತಾರೆ. ಕೊಟ್ಟಾಗ ಏನಾಗುತ್ತೆ ಅದರ ಸ್ಥಿತಿ? ನಮಗೆ ಬೇಕೋ ಬೇಡವೋ, ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಆದರೂ ನಾವು ಪ್ರತಿನಿತ್ಯ ಆ್ಯಂಟಿಬಯೋಟಿಕ್ಕು, ಸ್ಟೆರಾಯ್ಡು, ಹಾರ್ಮೋನುಗಳು ಹಾಲಲ್ಲಿ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಪ್ರತಿನಿತ್ಯ ಸೇರ್ತಾ ಹೋದಾಗ ಆನ್ ಮೈಕ್ರೋ ಅಥವಾ ನ್ಯಾನೋ ಪಾರ್ಟಿಕಲ್ ಲೆವೆಲ್ ಅತ್ಯಂತ ಸೂಕ್ಷ್ಮವಾಗಿ ಅದು ನಮ್ಮ ದೇಹಕ್ಕೆ ಸೇರಿದಾಗ, ಪ್ರತಿನಿತ್ಯ ಸೇರ್ತಾನೆ ಹೋದಾಗ ಏನಾಗುತ್ತೆ, ಅದು ನಮ್ಮ ದೇಹದಲ್ಲಿ ಸೇರಿ ಒಂದು ಕೋಟೆ ಕಟ್ಕೊಳ್ಳುತ್ತೆ. ಕಟ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿನ ನಾಶ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ನಾಶ ಆದ ಮೇಲೆ ಕಾಯಿಲೆಗಳು ಬರ್ತವೆ. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಭರ್ತಿ ಮಾಡ್ತಾರೆ, ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಡಾಕ್ಟ್ರುಗಳು ಎಲ್ಲ ಟ್ರೀಟ್ಮೆಂಟು ಕೊಡ್ತಾರೆ. ಕೊಟ್ಟಾದ ಮೇಲೆ ಹೇಳ್ತಾರೆ, ವಿ ಆರ್ ಟ್ರೀಟಿಂಗ್ ದಿ ಪೇಷಂಟ್ ವಿತ್ ಅವೈಲಬಲ್ ಬೆಸ್ಟ್ ಮೆಡಿಸನ್ಸ್, ಬಟ್ ದಿ ಪೇಷಂಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಅವರ್ ಟ್ರೀಟ್ಮೆಂಟ್ ಅಂತ ಹೇಳುತ್ತಾರೆ. ಅಂದರೆ ನಾವು ರೋಗಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಆದರೆ ರೋಗಿಗಳು ನಾವು ಕೊಡ್ತಾ ಇರೋ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಸ್ಪಂದಿಸ್ತಾ ಇಲ್ಲ? ಆಲ್ರೆಡಿ ದಿ ಆ್ಯಂಟಿಬಯೋಟಿಕ್ಸ್, ಸ್ಟೆರಾಯ್ಡ್ಸ್, ಹಾರ್ಮೋನ್ಸ್ which have entered our body and it has built up a big fault and resistance to outside antibiotic. How can the antibiotic works on us? ಹಾಗಾಗಿ ಇವತ್ತು ಕಾಯಿಲೆಗಳು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಈ ಪ್ಯಾಕೆಟ್ ಹಾಲು ಅಥವಾ HF ಜರ್ಸಿ ಹಸು ಹಾಲು ಕುಡಿತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಒಬ್ಬ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾನೆ ವಿಜ್ಞಾನಿ, ಡೈರಿ ಸೈಂಟಿಸ್ಟು ಕಾಲ್ಡ್ ಕೀತ್ ವುಡ್ಫೋರ್ಡ್ ಅಂತ. ಆತ ಒಂದು ಪುಸ್ತಕ ಬರೆದಿದ್ದಾನೆ, ಡೆವಿಲ್ ಇನ್ ದಿ ಮಿಲ್ಕ್ ಅಂತ. ಡೆವಿಲ್ ಇನ್ ದ ಮಿಲ್ಕ್? ಹೌದು. ಆ ಪುಸ್ತಕ ಓದಿ, ಎಲ್ಲರೂ ಸಹ ಅವಶ್ಯ ಓದಲೇಬೇಕಾದಂಥ ಪುಸ್ತಕ ಅದು. ಆ ಪುಸ್ತಕದಲ್ಲಿ ಆತ ತುಂಬ ಚೆನ್ನಾಗಿ ಬರೆದಿದ್ದಾನೆ ಏನೇನು ಕಾಯಿಲೆಗಳು ಬರ್ತವೆ ಅಂತ. ಬ್ಲಡ್ ಪ್ರೆಷರು, ಡಯಾಬಿಟೀಸು, ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, ಹಾರ್ಟ್ ಪ್ರಾಬ್ಲಮ್ಗಳು, ಇದು ದೈಹಿಕವಾದ ಕಾಯಿಲೆಗಳು, ಮಾನಸಿಕವಾದ ಕಾಯಿಲೆಗಳು, ಸ್ಕಿಜೋಫ್ರೇನಿಯಾ, ಮೆಂಟಲ್ ಡಿಸಾರ್ಡರ್ಸು, ಆಟಿಸಮ್ ಅಂದರೆ ಅಂಗವಿಕಲ ಮಕ್ಕಳು. ಅಂಗವಿಕಲ ಮಕ್ಕಳು ಅಂದರೆ ಪಾಪ ಮಕ್ಕಳು ಎಲ್ಲ ಈ ಥರ ಇರ್ತಾರೆ, ನೀವು ನೋಡಿರ್ಬೋದು.
ಆಟಿಸಮ್ ಅಂದರೆ ಬಹುವಿಧ ನ್ಯೂನತೆ. ಒಂದೇ ಒಂದು ಸಮಸ್ಯೆನೋ ಎರಡು ಸಮಸ್ಯೆ ಇಲ್ಲ. ಆ ಮಕ್ಕಳಿಗೆ ಪಾಪ ತುಂಬ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಇರ್ತವೆ. ಇದ್ದಾಗ ಆ ಮಗು ಹೇಗೆ ಜೀವನ ಮಾಡುತ್ತೆ? ನಾವೇನೋ 50 ರೂಪಾಯಿ 40 ರೂಪಾಯಿಗೆ ಹಾಲು ಸಿಗುತ್ತೆ. ವಿ ಆರ್ ಕನ್ಸ್ಯೂಮಿಂಗ್ ವೇಸ್ಟ್, ವೈಟ್ ವೇಸ್ಟ್ ಅಟ್ ದಿ ಕಾಸ್ಟ್ ಆಫ್ 50 rupees ಪರ್ ಲೀಟರ್. ಪ್ಯಾಕೆಟ್ ಹಾಲು ಹೆಚ್ಚಿಗೆ ಹಾಲು ಹೆಚ್ಚಿಗೆ ಕೊಡುತ್ತೆ. HF ಹಸು, ಜರ್ಸಿ ಹಸು ಹೆಚ್ಚಿಗೆ ಹಾಲು ಕೊಡುತ್ತೆ ಅಂದ್ಬಿಟ್ಟು ಅದನ್ನು ಅಲ್ಲಿಂದ ತೊಗೊಂಬಂದಿದ್ದೀವಿ, ಬೇರೆ ಬೇರೆ ದೇಶಗಳಿಂದ. ತಗೊಂಬಂದ ಮೇಲೆ ಅದು ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅವು. ಯಾಕೆಂದರೆ ಅದರ ದೇಹದಲ್ಲಿ ಬೆವರು ಗ್ರಂಥಿಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ಅದು ಬಿಸಿಲು ತಡೆಯಲ್ಲ ಅವು. ಒಂದು 30-32 ಡಿಗ್ರಿ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಕಟ್ ಹಾಕಿದ್ರೆ ಅದು ಏದತ್ತೆ. ನಾಲ್ಗೆ ಈ ಥರ ಆಚೆ ಹಾಕ್ಕೊಂಡು ಬಿಸಿಲು ತಡೆಯೋಕ್ಕಾಗಲ್ಲ. 30-32 ಡಿಗ್ರಿ. ನಮ್ಮ ನಾಟಿ ಹಸುಗಳು ಇವಾಗ ಉದಾಹರಣೆಗೆ ರಾಜಸ್ಥಾನದ್ದು ರಾಠಿ ಅಂತಿದೆ, ಥಾರ್ಪಾರ್ಕರ್ ಅಂತಿದೆ ತಳಿ. ಅದು 45-50 ಡಿಗ್ರಿ ಬಿಸಿಲಲ್ಲಿ ಕೂತ್ಕೊಂಡು ಮೆಲ್ಕು ಹಾಕ್ಕೊಂಡು ಕೂತಿರ್ತವೆ. ಇವೆಲ್ಲ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡಿರೋಂಥದ್ದು. ನಮ್ಮದೇ ಉತ್ತರ ಕರ್ನಾಟಕದ ಕಡೆ ದೇವಣಿ ಅಂತಿದೆ ತಳಿ. ಅದು ಅತ್ಯಂತ ಬಲಿಷ್ಠವಾದ ತಳಿ. ಅದು ಜವಾರಿ ಅಂತಾರಲ್ಲ, ಜವಾರಿ ಅಂತ. ಅದಕ್ಕೆ ದೇವಣಿ ಅನ್ನೋದು ಇನ್ನೊಂದು ಇದಿದೆ. ಆ ದೇವಣಿ ಹಸುದು ಶಕ್ತಿ ಎಷ್ಟಿದೆ ಅಂದರೆ ಒಂದು ದಿನಕ್ಕೆ 10 ಎಕರೆ ಉಳುಮೆ ಮಾಡುತ್ತೆ. 10 ಎಕರೆ ಉಳುಮೆ ಮಾಡಿದ್ರೆ ಇಬ್ಬರು ಬೇಕು. ಒಬ್ಬರ ಕೈಯಲ್ಲಿ 10 ಎಕರೆ ಆಗಲ್ಲ, 5 ಎಕರೆಗೆ ಒಬ್ಬೊಬ್ಬರು ಈ ಥರ ಬೇಕಾಗತ್ತೆ. ಅಂಥ ದೇವಣಿ ಹಸು ಅಷ್ಟು ಬಲಿಷ್ಠವಾಗಿರುವಂಥದ್ದು, ರೋಗ ನಿರೋಧಕ ಶಕ್ತಿ ಇರುವಂಥದ್ದು. ಅದರ ಹಾಲು ಕುಡಿದಾಗ ನಾವು ಅದಕ್ಕೆ ಯಾವುದೇ ಆ್ಯಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನು ಏನೂ ಬೇಕಿಲ್ಲ, ಯಾವುದೇ ಟ್ರೀಟ್ಮೆಂಟು ಬೇಕಿಲ್ಲ. ಯಾಕೆಂದರೆ ಅದಕ್ಕೆ ಕಾಯಿಲೆನೇ ಬರೋಲ್ಲ. ಬಂದರೂ ಒಂಥರ ಪಾಸಿಂಗ್ ಫೇಸ್ ಇದ್ದಂಗೆ. ಅದಕ್ಕೇನಾದರೂ ಕಾಯಿಲೆ ಆಯಿತು ಅಂದರೆ ನಮ್ಮಲ್ಲಿರೋ ಅಡುಗೆ ಮನೇಲಿರೋ ಮಸಾಲ ಡಬ್ಬದಲ್ಲಿ ಏನೇನಿದೆ ಅದನ್ನು ಹಾಕ್ಬಿಟ್ಟು ನಾವು ಟ್ರೀಟ್ ಮಾಡಿದ್ರೆ ವಾಸಿ ಆಗೋಗುತ್ತೆ. ಆದರೆ ಇವತ್ತು ಸ್ಥಿತಿ ಏನಿದೆ, ಆ್ಯಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನು ಎಷ್ಟು ಕೊಡ್ತಾರೆ ಅಂದರೆ, ಕೆಲವು ಔಷಧಿಗಳಿದೆ 15,000 20,000 ಮಿಲಿಗ್ರಾಮು ಒಂದೊಂದು ಡೋಸ್ ಬೀಳುತ್ತೆ. 10,000 15,000 20,000 ಇಷ್ಟೆಲ್ಲ ಮಿಲಿಗ್ರಾಮ್ ಇದ್ದಾಗ, ಅಂದರೆ ಅದರದ್ದು ಪೊಟೆನ್ಸಿ ಅಷ್ಟಿದ್ದಾಗ ಹಸುಗೆ ಇಂಜೆಕ್ಷನ್ ಕೊಟ್ಟಾಗ ಅದು ಎಲ್ಲಿ ಹೋಗಬೇಕು? ಅದು ಅದರ ಹಾಲಲ್ಲಿ ಬರಬೇಕು. ಸಗಣಿ, ಗಂಜಳ, ಅದರ ಉಸಿರು, ನಾವು ಅದರ ಜೊತೆ ಇರ್ತೀವಿ. ಅದರ ಬೆವರು ಅದನ್ನು ಮುಟ್ಟಿದಾಗ ನಮ್ಮ ಕೈಗೆ ಬರುತ್ತೆ. ಅದರಲ್ಲೆಲ್ಲ ಆ್ಯಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನುಗಳೆಲ್ಲ ಎಕ್ಸ್ಕ್ರೀಷನ್ ಆಗುತ್ತೆ. ಹಾಲಲ್ಲಿ ಬಂದಿದ್ದು ನಾವು ದಿನ ಕುಡಿತೀವಿ. ಸಗಣಿ ಗಂಜಳದಲ್ಲಿ ಬಂದಿದ್ದು ಭೂಮಿಗೆ ಬೀಳುತ್ತೆ. ನಾವು ಅದನ್ನು ತೊಳೆದ್ರೆ ಅಥವಾ ಅದರ ಪಕ್ಕನೇ ನಾವು ಇದ್ದಾಗ ಆ ಉಸಿರು ಎಳ್ಕೊಂಡಾಗ ಅದರಲ್ಲೂ ರೆಸಿಡ್ಯೂಸ್ ಬರುತ್ತೆ. ಅಂದರೆ ನಮಗೆ ದಿನಾನು ಆ್ಯಂಟಿಬಯೋಟಿಕ್, ಸ್ಟಿರಾಯ್ಡ್, ಹಾರ್ಮೋನ್ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಆದರೆ ಅವಶ್ಯಕತೆ ಇಲ್ಲ ನಮಗೆ. ಇವತ್ತು ಎಂಥ ದುಸ್ಥಿತಿಗೆ ಮುಟ್ಬಿಟ್ಟಿದ್ದೀವಿ ಅಂದರೆ, ಇವತ್ತು ಇದು ಮನುಷ್ಯನ ದೇಹದಲ್ಲಿ ಸೇರಿ ರೋಗ ನಿರೋಧಕ ಶಕ್ತಿ ನಾಶ ಮಾಡಿರೋದ್ರಿಂದ, ಇವತ್ತು ನಾನು ಕೇಳಿದೆ ಒಬ್ಬರು ಅಲೋಪತಿ ಡಾಕ್ಟ್ರನ್ನು, ಎಷ್ಟು ಪೊಟೆನ್ಸಿವರೆಗೂ ನೀವು ಇವತ್ತು ಆ್ಯಂಟಿಬಯೋಟಿಕ್ಗಳು ಇದೆ ಅಂದರೆ, ಅವ್ರು ಹೇಳಿದ್ರು 60,000 ಮಿಲಿಗ್ರಾಮ್ವರೆಗೂ ನಾವು ಒಂದು ಸರ್ತಿಗೆ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಅಷ್ಟನ್ನು ಮನುಷ್ಯನ ದೇಹ ತಡ್ಕೊಳ್ಳೋ ಶಕ್ತಿ ಇದೆಯಾ? ಇವತ್ತು ನಾವು ಆಹಾರನ ಶುದ್ಧವಾಗಿ ಇದರ ಮುಕ್ತ, ಯಾವುದು ಆ್ಯಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನ್ ಮುಕ್ತ ಆಹಾರ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮುಕ್ತ ದಿನಸಿ, ಯಾವುದೇ ಅಡಲ್ಟ್ರೇಷನ್ ಆಗದೇ ಇರೋಂಥ ಎಣ್ಣೆಗಳು, ಔಷಧಿ ಹೊಡೆಯದೇ ಇರೋಂಥ ತರಕಾರಿ, ಇದನ್ನು ಇವತ್ತು ಯಾವುದು ನಮಗೆ ವಿಷ ಇಲ್ಲದೆ ಸಿಗ್ತಾ ಇದೆ ಇವತ್ತು ಯಾವುದೂ ಇಲ್ಲ. ಅತ್ಯಂತ ಹೆಚ್ಚಿಗೆ ಔಷಧಿ ಹೊಡೆಯುವಂಥ ತರಕಾರಿ ಅಂದರೆ ಎಲೆಕೋಸು ಮತ್ತು ಹೂಕೋಸು, ಕಾಲಿಫ್ಲವರು. ನೀವು ಪದರ ಎಷ್ಟು ತೆಗೆದರೂ ಎಲೆಕೋಸಲ್ಲಿ ಪ್ರತಿ ಹಂತದಲ್ಲೂ ಅದರಲ್ಲಿ ರಾಸಾಯನಿಕ ಗೊಬ್ಬರ ಇದೆ, ಕೀಟನಾಶಕ ಇದೆ. ಒಂದು. ಎರಡನೇದು, ಇದೆಲ್ಲದರಿಂದ ಕಾಯಿಲೆಗಳು ಎಷ್ಟು ಬರ್ತಾ ಇದ್ದಾವೆ ಅಂದರೆ, ಮುಂಚೆ ಕಿದ್ವಾಯಿ
ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು, ಇನ್ನೊಂದು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅಂತಿತ್ತು. ಇವತ್ತು ಈಗ 10 ವರ್ಷದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳ ಸಂಖ್ಯೆ 100 ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಉದಾಹರಣೆಗೆ ನೀವು ಕಾರ್ಪೊರೇಷನ್ ಹಿಂದಗಡೆ ಹೋದರೆ HCG ಅಂತಿದೆ. 10 ವರ್ಷದ ಹಿಂದೆ ಒಂದು ಬಿಲ್ಡಿಂಗ್ ಇರಲಿಲ್ಲ. ಒಂದು ಬಿಲ್ಡಿಂಗ್ ಆಗಿದೆ, ಇವತ್ತು ಸುಮಾರು 7-8 ಬಿಲ್ಡಿಂಗ್ ಪಕ್ಕದಲ್ಲಾಗಿ ಪಕ್ಕದ ರಸ್ತೆಗೂ ಹೊರಟೋಗಿದೆ ಇವತ್ತು. ಅಂದರೆ ಪ್ರತಿಯೊಂದು ಬಿಲ್ಡಿಂಗಲ್ಲೂ 25, 30, 40 ಸಾವಿರ ಚದರಡಿ ಇರೋಂಥ ಬಿಲ್ಡಿಂಗು 10 ವರ್ಷದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ 1000 ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ. ನಾವು ತಗೊಳ್ಳೋ ಹಾಲಲ್ಲಿ ಆ್ಯಂಟಿಬಯೋಟಿಕ್, ಸ್ಟೆರಾಯ್ಡ್ ಹಾರ್ಮೋನು, ತಿನ್ನೋ ಆಹಾರದಲ್ಲಿ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ ನಾವು. ಏನು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತ ಹೇಳಿ ಈ ಎಲ್ಲ ಎಣ್ಣೆ ತಯಾರಿ ಕಂಪನಿಗಳು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ಅವರು. ಆಹಾರ ತಿನ್ನೋರು ನಾವು ಡಿಸೈಡ್ ಮಾಡ್ಕೋಬೇಕಾ? ನಾವೇ. ಅವ್ರು ಹೇಳಿದ್ರು ನಾವು ತಗೋತೀವಿ. ವಿ ಗಿವ್ ಯು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತಾನೆ. ನಾನು ಕಷ್ಟ ಬಿದ್ದು ಕೆಲಸ ಮಾಡೋನು, ಯಾರು ಶಾರೀರಿಕವಾಗಿ ಕೆಲಸ ಮಾಡ್ತೀನಿ, ನನ್ನ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೊಟ್ಟರೆ ಏನು ಮಾಡಬೇಕು? ನನ್ನ ಮೂಳೆಗಳು ಸೌದೋಗ್ಬಿಡ್ತವೆ. ಇವತ್ತು ಇವರು ಅಡ್ವರ್ಟೈಸ್ಮೆಂಟ್ ಮಾಡಿ ಇವರ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೋಸ್ಕರ ಜನಕ್ಕೆ ಮೋಸ ಮಾಡಿ ಇಷ್ಟು ಆಹಾರಗಳು ಏನು ತಯಾರು ಮಾಡ್ತಾ ಇದ್ದಾರೆ, ಅದರ ರಿಪರ್ಕಷನ್ ಇವತ್ತು ನೋಡ್ತಾ ಇದ್ದೀವಿ ನಾವು. ನನ್ನ ದೇಹಕ್ಕೆ ಜಿಡ್ಡು ಬೇಕು, ಕೆಲಸ ಮಾಡೋರಿಗೆ ಜಿಡ್ಡು ಇಲ್ಲದೆ ಇದ್ರೆ ಏನಾಗುತ್ತೆ? ಅವ್ರ ಮೂಳೆಗಳೆಲ್ಲ ಸೌದೋಗುತ್ತೆ. ನಮ್ಮ ದೇಹನೂ ಒಂದು ಮೆಷಿನ್ನು. ಯಾವುದೇ ಒಂದು ಯಂತ್ರ ನಡಿಬೇಕಾಗಿದ್ದರೆ ಅದಕ್ಕೆ ಕರೆಕ್ಟಾಗಿ ಗ್ರೀಸ್ ಹಾಕಬೇಕು, ಇಲ್ಲ ಆಯಿಲ್ ಹಾಕಬೇಕು. ನಾವು ಕಳಪೆ ಆಯಿಲು, ಕಳಪೆ ಗ್ರೀಸು ಹಾಕ್ಬಿಟ್ರೆ ನಮ್ಮ ಮೂಳೆಗಳು ಸೌದೋಗ್ಬಿಡ್ತವೆ. ಇವತ್ತು ಆಸ್ಟಿಯೋಪೊರಾಸಿಸು, ಸ್ಪಾಂಡಿಲೈಟಿಸು, ಆಮೇಲೆ ಸ್ಲಿಪ್ ಡಿಸ್ಕ್ಗಳು ಯಾಕಾಗತ್ತೆ? ಇಡೀ ನಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಏನು ಆಗ್ತಾ ಇದ್ದಾವೆ ಇವತ್ತು ಜಿಡ್ಡಿನ ಕೊರತೆಯಿಂದ ಆಗ್ತಾಯಿದೆ. ಉದಾಹರಣೆಗೆ ನಂದಿನಿ ಹಾಲು, ಅವರು ಹಸಿ ಹಾಲಿಂದ ಬೆಣ್ಣೆ ತೆಗೆದುಬಿಡ್ತಾರೆ. ಬೆಣ್ಣೆ ತೆಗೆದ ಮೇಲೆ ಇಟ್ ಈಸ್ ನಥಿಂಗ್ ಬಟ್ ವೈಟ್ ವೇಸ್ಟ್. ವಿ ಆರ್ ಕನ್ಸ್ಯೂಮಿಂಗ್ ವೇಸ್ಟ್, ವೈಟ್ ವೇಸ್ಟ್ ಅಟ್ ದಿ ಕಾಸ್ಟ್ ಆಫ್ 50 rupees ಪರ್ ಲೀಟರ್. ಅದೇ ನಾನು ಹಾಲು ಕೊಡ್ತೀನಿ. ನಾನು ಅವರು ಹಾಲು, ನಮ್ಮ ಹಾಲು ಅನ್ನೋದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಏನಿದೆ ಹಾಲಲ್ಲಿ ಅದನ್ನು ಹಾಗೆ ಕೊಡಲಿ. ಮಿಲ್ಕ್ ಈಸ್ ಎ ಹೋಲ್ ಫುಡ್. ಈ ಹಾಲಲ್ಲಿ ಅಂಶ ಇರೋದನ್ನು ತೊಗೊಂಬಿಡ್ರಿ ಜಿಡ್ಡು. ನಾವು ಅದನ್ನು ಕುಡಿದಾಗ ಹಾಲಲ್ಲಿ ಜಿಡ್ಡು ಇಲ್ಲದೆ ಇದ್ದರೆ ಏನಾಗುತ್ತೆ? ನಮ್ಮ ದೇಹಕ್ಕೆ ಜಿಡ್ಡು ಸೇರದೇ ಇದ್ದರೆ ಅದು ಹೊಟ್ಟೆನಲ್ಲಿ ಕೂತ್ಕೊಳ್ಳುತ್ತೆ. ಹೊಟ್ಟೆನಲ್ಲಿ ಕೂತ್ಕೊಂಡಾಗ ಅದು ಮೂವ್ ಆಗದೇ ಇದ್ದರೆ, ಜಿಡ್ಡಿಲ್ಲದೆ ಇದ್ದರೆ ಮೂವ್ ಆಗಲ್ಲ. ಆಸಿಡಿಟಿ, ಅಲ್ಸರು, ಗ್ಯಾಸ್ ಟ್ರಬಲ್ಲು ಬರುತ್ತೆ. ಆಸಿಡಿಟಿ, ಅಲ್ಸರು, ಗ್ಯಾಸ್ ಟ್ರಬಲ್ ಬಂದರೆ ಮಿಕ್ಕಿದೆಲ್ಲ ಕಾಯಿಲೆಗಳಿಗೆ ಅದು ಮೂಲ ಕಾರಣ ಆಗುತ್ತೆ. ಇದು ಎರಡನೇದು. ಇವತ್ತು ಹೆಚ್ಚು ಕಡಿಮೆ ನಾವು ಏನು ಆಹಾರ ಎಣ್ಣೆ ತಗೋತಾ ಇದ್ದೀವಿ, ಆ ಎಣ್ಣೆ ಒಳಗೆ ಯಾವುದೇ ರೀತಿಯಾದಂಥ ರಾಸಾಯನಿಕ, ರಿಫೈನ್ಡ್ ಆಯಿಲಲ್ಲಿ ರಾಸಾಯನಿಕ ಅಂಶಗಳಿಲ್ಲದೆ ಇಲ್ಲವೇ ಇಲ್ಲ. ಅದರಲ್ಲಿ ಪ್ಯಾರಾಫಿನ್ ಇದೆ. ಪ್ಯಾರಾಫಿನ್ ಅಂದರೆ ಏನು? ಪೆಟ್ರೋಲು, ಡೀಸೆಲು ಎಲ್ಲ ಶುದ್ಧೀಕರಣ ಆದಮೇಲೆ ಏನು ಉಳಿಯುತ್ತೆ ವೇಸ್ಟು, ಪ್ಯಾರಾಫಿನ್ ಅಂತಾರೆ. ಅದಕ್ಕೆ ಇನ್ನೊಂದು ಹೆಸರು ವ್ಯಾಸ್ಲೈನ್ ಅಂತಾರೆ. ವ್ಯಾಸ್ಲೈನ್ ಯಾವುದಕ್ಕೆ ಉಪಯೋಗಿಸ್ತಾರೆ? ಏನಾದರೂ ಗಾಯ ಆಯಿತು ಅಥವಾ ಅದಕ್ಕೆ ಈ ಕಾಲು ಒಡೆಯೋದು ಇಂಥದ್ದೆಲ್ಲ ಇರುತ್ತಲ್ಲ, ಅದಕ್ಕೆ ಉಪಯೋಗಿಸ್ತಾರೆ ಹೊರತು ವ್ಯಾಸ್ಲೈನು ಯಾರು ತಿಂದು ಕುಡಿಯಲ್ಲ. ಇವತ್ತು ನೀವು ಯಾವುದೇ ಎಣ್ಣೆ ತೊಗೊಂಡ್ರೂ 60-70% ಪ್ಯಾರಾಫಿನ್ ಇದೆ ಅದರಲ್ಲಿ. ಹೌ ಕ್ಯಾನ್ ಅವರ್ ಬಾಡಿ ಡೈಜೆಸ್ಟ್ ಎ ಮೆಟಲ್ ಆಯಿಲ್? ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಡೈಜೆಸ್ಟ್ ಎಡಿಬಲ್ ಆಯಿಲ್ ಅಂತ ಸ್ಥಿತಿಯ ಒಳಗೆ ಪ್ಯಾರಾಫಿನ್ನು ಅಥವಾ ಮೆಟಲ್ ಆಯಿಲ್ ನಾವು ಜೀರ್ಣ ಮಾಡ್ಕೊಳಕ್ಕಾಗತ್ತಾ? ಇವತ್ತು ನೋಡ್ತೀವಿ ಕ್ಯಾನ್ಸರ್ ಪೇಷಂಟ್ಗಳು ಸಾವಿರಾರು ಆಗ್ಬಿಟ್ಟಿದ್ದಾರೆ, ಲಕ್ಷಾಂತರ ಆಗ್ಬಿಟ್ಟಿದ್ದಾರೆ. ಸೊ ಇದು ಆಹಾರ, ಈ ಎಣ್ಣೆ ತಿಂದ ಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಹೊಡಿತಾ ಇದೆ. ಯಾಕೆಂದರೆ ಅದು ಕಿಡ್ನಿಯಿಂದನೂ ಶುದ್ಧೀಕರಣ ಆಗಿ ಆಚೆ ಹೋಗುತ್ತದು. ಕಿಡ್ನಿ ಶುದ್ಧಿ ಮಾಡುತ್ತೆ ಎಲ್ಲನೂ. ಆದರೆ ಕಿಡ್ನಿನೇ ಸಮಸ್ಯೆ ಆಗಿಬಿಟ್ರೆ ಏನು ಶುದ್ಧೀಕರಣ ಆಗುತ್ತೆ? ದೇಹ ಶುದ್ಧಿ ಆಗಲ್ಲ. ಸೊ ಅದೆಲ್ಲ ಉಳ್ಕೊಳ್ಳುತ್ತೆ. ಈ ಪ್ಯಾರಾಫಿನ್ನು ಎಣ್ಣೆಯಲ್ಲಿ ಸೇರಿರೋದ್ರಿಂದ ಅತ್ಯಂತ ಭಯಾನಕ ಸ್ಥಿತಿಗೆ ನಾವು ಮುಟ್ತಾ ಇದ್ದೀವಿ.